ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ಪ್ರೋಸ್ 2 ಹೌದಾ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ SSLCನ ದ್ವಿತೀಯ ಭಾಷೆ ಇಂಗ್ಲೀಷ್ನ ಗದ್ಯ 2 ಪ್ರೋಸ್ 2 ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನುವಂತಹ ಚಾಪ್ಟರ್ನ ಅಭ್ಯಾಸ ಮಾಡೋಣ. ಏನಪ್ಪ ಅಂದರೆ ಕಬ್ಬಿಣದ ಹಳಿಗಳ ಮೇಲೆ, ರೈಲ್ವೆ ಹಳಿಗಳ ಮೇಲೆ ಬಿದ್ದಂತಹ ಹುಡುಗಿ, ಹೌದಾ, ಇರುವಂಥ ಹುಡುಗಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 2 or 3 ಸೆಂಟೆನ್ಸಸ್, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಹೌ ಡಿಡ್ ರೋಮಾ ಫಾಲ್ ಆನ್ ದ ಟ್ರ್ಯಾಕ್ಸ್? ಯಾವ ರೀತಿಯಾಗಿ ರೋಮಾ ರೈಲ್ವೆ ಹಳಿಗಳ ಮೇಲೆ ಬಿದ್ದಳು? ರೋಮಾ ಹ್ಯಾಡ್ ಸ್ಕ್ವೀಸ್ಡ್ ಹರ್ಸೆಲ್ಫ್ ನಿಯರ್ ದ ಡೋರ್ ಆಫ್ ಅ ಲೇಡೀಸ್ ಕಂಪಾರ್ಟ್ಮೆಂಟ್, ಜಾಮ್ಡ್ ಬಿಟ್ವೀನ್ other woman. She tried to find some space to stand safely on. She got pushed, lost her foothold and was thrown out of the coach. ಏನಪ್ಪ ಅಂದರೆ ರೋಮಾ ಏನಾಗಿದ್ದಳಪ್ಪ ಅಂದರೆ ಹೆಣ್ಣು ಮಕ್ಕಳ ಒಂದು ಕಂಪಾರ್ಟ್ಮೆಂಟಲ್ಲಿ ಚಲಿಸ್ತಾ ಇದ್ದಳು. ಅದರಲ್ಲಿ ತುಂಬ ಜನಜಂಗುಳಿ ಇತ್ತು, ಅದರ ನಡುವೆ ಸಿಕ್ಕಾಕೊಂಡಿದ್ದಳು, ಹೌದಾ. ಆಮೇಲೆ ಅವಳು ಏನಪ್ಪ ಅಂದರೆ ಕಂಫರ್ಟೇಬಲ್ ಆದಂತಹ ಸ್ಥಳವನ್ನು ಹುಡ್ಕೊಳ್ಳೋಗೋಸ್ಕರ ಪ್ರಯತ್ನ ಪಟ್ಟರು, ಹೌದಾ, ನಿಲ್ಲಲಿಕ್ಕೆ. ಆದರೆ ಯಾರೋ ಅವಳನ್ನು ತಳೆದ್ರು. ಶಿ ಗಾಟ್ ಪುಷ್ಡ್, ಲಾಸ್ಟ್ ಹರ್ ಫುಟ್ ಹೋಲ್ಡ್, ಆಮೇಲೆ ಕಾಲು ಜಾರ್ತು, ಆ್ಯಂಡ್ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್, ಹೌದಾ, ಕಂಪಾರ್ಟ್ಮೆಂಟಿಂದ, ಕೋಚಿಂದ ಹೊರಗೆ ಬೀಳುವಂಥ ಪರಿಸ್ಥಿತಿ ಬಂತು. ಅದಕ್ಕೆ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ರೋಮಾ ಬಿದ್ದಳು. ಕ್ವಶನ್ ನಂಬರ್ 2, ವಾಟ್ ಡಿಡ್ ಬಾಲೇಶ್ವರ್ ಮಿಶ್ರಾ ಡೂ ಆ್ಯಸ್ ಸೂನ್ ಆ್ಯಸ್ ಶಿ ಸಾ ದ ಗರ್ಲ್ ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್? ಬಾಲೇಶ್ವರ್ ಅವರು ಏನು ಮಾಡಿದ್ರು, ಹೌದಾ, ಏನೋ ಒಂದು ಹುಡುಗಿ ರೈಲ್ವೆ ಹಳಿಗಳ ಮೇಲೆ ಬಿದ್ದದ್ದನ್ನು ನೋಡಿದ ನೆಕ್ಸ್ಟ್ ಗಳಿಗೇನೆ, ಹೌದಾ. ಆನ್ ಸೀಯಿಂಗ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್, ಹೌದಾ, ಹಳಿಗಳ ಮೇಲೆ ಒಂದು ಹುಡುಗಿಯನ್ನು ನೋಡಿ ಬಾಲೇಶ್ವರ್ ಇಮಿಡಿಯೇಟ್ಲಿ ಪುಲ್ಡ್ ದ ರೆಡ್ ಎಮರ್ಜೆನ್ಸಿ ಚೈನ್ ಆಫ್ ದ ಟ್ರೈನ್. ಬಾಲೇಶ್ವರ್ ಅವ್ರು ಏನು ಮಾಡಿದ್ರು ಅಂದರೆ ತುರ್ತಾಗಿ ಟ್ರೈನಲ್ಲಿರುವಂತಹ ಕೆಂಪು ಚೈನನ್ನು ಎಳೆದ್ರು, ಹೌದಾ, ಇದರಿಂದ ಟ್ರೈನ್ ನಿಲ್ಲುತ್ತೆ. ಆ್ಯಸ್ ದ ಟ್ರೈನ್ ಸ್ಲೋಡ್, ಯಾವಾಗ ಟ್ರೈನ್ ನಿಧಾನವಾಯಿತೋ, ಹಿ ಆಸ್ಕ್ಡ್ ದ ಅದರ್ ಪ್ಯಾಸೆಂಜರ್ಸ್ ಟು ಕಮ್ ವಿತ್ ಹಿಮ್ ಟು ಹೆಲ್ಪ್ ದ ಗರ್ಲ್. ಬೇರೆ ಬೇರೆ ಏನು ಯಾತ್ರಾರ್ಥಿಗಳು ಚಲಿಸ್ತಾ ಇದ್ರಲ್ಲ, ಅಂಥ ಯಾತ್ರಾರ್ಥಿಗಳಿಗೆ ಬನ್ನಿ ಸಹಾಯ ಮಾಡಿ ಆ ಹುಡುಗಿಯನ್ನು ಉಳಿಸೋಣ ಅಂತ ಕೇಳ್ಕೊಂಡ್ರು. ನೋ ಒನ್ ಕೇಮ್ ಫಾರ್ವರ್ಡ್, ಆದರೆ ಯಾರೂ ಮುಂದೆ ಬರಲಿಲ್ಲ. ದೆನ್ ಹಿ ಬ್ರೇವ್ಲಿ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ಆದ್ರೂ ಧೈರ್ಯ ಮಾಡಿ ಸ್ವಲ್ಪ ನಿಧಾನವಾಗಿ ಚಲಿಸುತ್ತಿರುವಂಥ ಟ್ರೈನಿಂದ ಜಿಗಿದ್ರು. ಆ್ಯಂಡ್ ರಶ್ ಟುವರ್ಡ್ಸ್ ದ ಗರ್ಲ್ಸ್, ಹುಡುಗಿ ಕಡೆ ಓಡ್ ಹೋದರು. ಥರ್ಡ್ ಕ್ವಶನ್, ದೇರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ರೋಮಾಸ್ ಸೈಟ್, ವೈ ವಾಸ್ ಇಟ್ ಸೋ? ದೇರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ರೋಮಾಸ್ ಸೈಟ್, ವೈ ವಾಸ್ ಇಟ್ ಸೋ? ಹೌದಾ, ಯಾವ ವೇಳೆಯಲ್ಲಿ ಇವರು ಸಹಾಯಕ್ಕೆ ಹೋದರೂ ಆವಾಗ ರೋಮಾ ಅವರ ಕಣ್ಣಿನಲ್ಲಿ ಯಾವುದೇ ಭರವಸೆ ಅಥವಾ ಆಕಾಂಕ್ಷೆಗಳು ಇರಲಿಲ್ಲ, ಯಾಕಂದರೆ ಅವ್ರು ಇಂಜೂರ್ಡ್ ಆಗಿದ್ದರು. ಶಿ ವಾಸ್ ದ ಟ್ರ್ಯಾಕ್ಸ್ ಸೆನ್ಸ್ಲೆಸ್, ಅವ್ರೇನಪ್ಪ ಅಂದರೆ ಪ್ರಜ್ಞೆಯನ್ನು ಕಳ್ಕೊಂಡಿದ್ರು. ಶಿ ವಾಸ್ ದ ಟ್ರ್ಯಾಕ್ ಸೆನ್ಸ್ಲೆಸ್, ಅನ್ಕಾನ್ಷಿಯಸ್. ದೇರ್ ವಾಸ್ ಅ ಲಾರ್ಜ್ ವೂಂಡ್ ಬಿಹೈಂಡ್ ಹರ್ ಹೆಡ್, ಒಂದು ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿತ್ತು, ಹೌದಾ. ಆ್ಯಂಡ್ ಬ್ಲಡ್ ವಾಸ್ ಫ್ಲೋಯಿಂಗ್ ಔಟ್, ಅದರಿಂದ ರಕ್ತ ಬರ್ತಾ ಇತ್ತು. ಸೊ ದೇರ್ ವಾಸ್ ನೋ ರೆಸ್ಪಾನ್ಸ್ ಫ್ರಮ್ ಹರ್, ಆದ್ದರಿಂದ ಅವರಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ, ಪ್ರತ್ಯುತ್ತರ ಬರಲಿಲ್ಲ. ಕ್ವಶನ್ ನಂಬರ್ 4, ಹೌ ಡಿಡ್ ಬಾಲೇಶ್ವರ ಮ್ಯಾನೇಜ್ ಟು ರೀಚ್ ದ ರೋಡ್? ಹೌ ಡಿಡ್ ಬಾಲೇಶ್ವರ ಮ್ಯಾನೇಜ್ ಟು ರೀಚ್ ದ ರೋಡ್? ಯಾವ ರೀತಿಯಾಗಿ ಬಾಲೇಶ್ವರ ಅವರು ರೈಲ್ವೆ ಹಳಿಗಳಿಂದ, ಹೌದಾ, ಮೇನ್ ರೋಡಿಗೆ ಬಂದರು. ಬಾಲೇಶ್ವರ ಲಿಫ್ಟೆಡ್ ರೋಮಾ ಆ್ಯಂಡ್ ಮೇಡ್ ಹೀಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್ ಸರ್ಚಿಂಗ್ ಫಾರ್ ಅ ವೇ ಔಟ್, ಹೌದಾ. ಬಾಲೇಶ್ವರ ಅವರು ರೋಮಾ ಅವರನ್ನು ಎತ್ಕೊಂಡು ಏನಪ್ಪ ಅಂದರೆ ಟ್ರ್ಯಾಕ್ಗಳ ಮೂಲಕ ಎಲ್ಲಾದರೂ ಹೊರಗೆ ಹೋಗ್ಲಿಕ್ಕೆ ರೋಡ್ ಇದೆಯಾ ಅಂತ ನೋಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ, ಹೌದಾ, ಕೆಲವು ಪೊದೆ ಸಸ್ಯಗಳಿದ್ವಲ್ಲ ಅವುಗಳನ್ನು ದಾಟಿಕೊಂಡು ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ ಅಂಟಿಲ್ ಹಿ ಫೌಂಡ್ ದ ರೋಡ್, ಹೌದಾ. ಯಾವ ಕಡೆ ಶಬ್ದ ಬರ್ತಾ ಇತ್ತೋ ಆ ಶಬ್ದದ ಕಡೆ ನಡಿಲಿಕ್ಕೆ ಪ್ರಾರಂಭಿಸಿದ್ರು, ಎಲ್ಲಿವರೆಗೂ ರೋಡ್ ಸಿಗೋದಿಲ್ವೋ ಅಲ್ಲಿವರೆಗೂ. ಕ್ವಶನ್ ನಂಬರ್ 5, ಹೂ ವಾಲಂಟಿಯರ್ಡ್ ಟು ಹೆಲ್ಪ್ ಬಾಲೇಶ್ವರ್, ಹೌ ಡಿಡ್ ಹಿ ಹೆಲ್ಪ್ ಹಿಮ್? ಯಾರು ಸಹಾಯಕ್ಕೆ, ಬಾಲೇಶ್ವರ ಅವರ ಸಹಾಯಕ್ಕೆ ಬಂದರು, ಹೌದಾ, ಆಮೇಲೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಿದ್ರು? ಅ ಟೆಂಪೋ ಟ್ರಕ್ ಡ್ರೈವರ್ ವಾಲಂಟಿಯರ್ ಟು ಹೆಲ್ಪ್ ಬಾಲೇಶ್ವರ್. ಟೆಂಪೋ ಟ್ರಕ್ ಡ್ರೈವರ್ ಒಬ್ಬರು ಬಾಲೇಶ್ವರ್ ಅವರ ಸಹಾಯಕ್ಕೆ ಬಂದರು. ಹಿ ಹೆಲ್ಪ್ಡ್ ಹಿಮ್ ಟು ಲೇ ದ ಗರ್ಲ್ ಡೌನ್ ಇನ್ ದ ಬ್ಯಾಕ್ ಆಫ್ ಹೀಸ್ ಟ್ರಕ್
ಆ್ಯಂಡ್ ಡ್ರೋ ದೆಮ್ ಟು ಸ್ಮಾಲ್ ಹಾಸ್ಪಿಟಲ್. ಅವನೇನು ಮಾಡ್ದಪ್ಪ ಅಂದರೆ ರೋಮಾ ಅವರನ್ನು ತನ್ನ ಟ್ರಕ್ನ ಹಿಂಬದಿಯಲ್ಲಿ ಹಾಕ್ಕೊಂಡು ಒಂದು ಚಿಕ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡಿದ್ರು. ಬಟ್ ಇಟ್ ಲ್ಯಾಕ್ಡ್ ಫೆಸಿಲಿಟಿ. ಆದರೆ ಆ ಚಿಕ್ಕ ಆಸ್ಪತ್ರೆಯಲ್ಲಿ ಸೌಲಭ್ಯಗಳ ಕೊರತೆ ಇತ್ತು. ಸೊ ಹಿ ಡ್ರೋ ದೆಮ್ ಟು ಅ ಬಿಗ್ಗರ್ ಹಾಸ್ಪಿಟಲ್. ಅದಕ್ಕೆ ಅವನೇನು ಮಾಡ್ದಪ್ಪ ಅಂದರೆ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋದ. ವೇರ್ ಶಿ ಕುಡ್ ಟು ಬಿ ಟ್ರೀಟೆಡ್ ವೆಲ್. ಎಲ್ಲಿ ಅಂದರೆ ಅವಳಿಗೆ ಏನು ಚಿಕಿತ್ಸೆ ಒಳ್ಳೆಯ ಸಿಗುವಂಥ ಸ್ಥಳಕ್ಕೆ ಆ ಟ್ರಕ್ ಡ್ರೈವರ್ ಏನು ಮಾಡ್ಕೊಂಡಪ್ಪ ಅಂದರೆ ಕರ್ಕೊಂಡು ಹೋದ. ಕ್ವಶನ್ ನಂಬರ್ 6. ಹೌ ಡಿಡ್ ದ ಡಾಕ್ಟರ್ಸ್ ಎಟ್ ಅ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ರೀಟ್ ರೋಮಾ? ಯಾವ ರೀತಿಯಾಗಿ ಡಾಕ್ಟರ್ಗಳು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ರೋಮಾಗೆ ಚಿಕಿತ್ಸೆಯನ್ನು ನೀಡಿದ್ರು. ದ ಮೆಡಿಕಲ್ ಡೈರೆಕ್ಟರ್ ಆಫ್ ದ ಹಾಸ್ಪಿಟಲ್ ಸಾ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್. ಹೌದಾ, ಆ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಹಾಸ್ಪಿಟಲ್ನ ಸದಸ್ಯರಾದಂತಹ ಮೆಡಿಕಲ್ ಸದಸ್ಯರಾದಂಥ ಡಾಕ್ಟ್ರು ರೋಮಾ ಅವರ ಏನಪ್ಪ ಅಂದ್ರೆ ಗಾಯಗಳನ್ನು, ಅವುಗಳ ತೀವ್ರತೆಯನ್ನು ನೋಡಿ ಇಮಿಡಿಯೇಟ್ಲಿ ಅಡ್ಮಿಟೆಡ್ ಹರ್ ಟು ICU. ಹೌದಾ, ಅವಳನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ಸೇರಿಸ್ಕೊಂಡ್ರು. ವಿದೌಟ್ ಎನಿ ಪೇಪರ್ ವರ್ಕ್, ಯಾವುದೇ ಪೇಪರ್ ವರ್ಕನ್ನು ಅಂದ್ರೇನು ಕಾಗದಗಳನ್ನು ಭರ್ತಿ ಮಾಡಿಕೊಳ್ಳದೆ. ಎಕ್ಸ್ರೇಸ್ ವೇರ್ ಟೇಕನ್ ಔಟ್ ಆ್ಯಂಡ್ ಆಲ್ ಶಿ ನೀಡೆಡ್ ವರ್ ಡೀಪ್ ವುಂಡ್ ಶೂಚಸ್. ಹೌದಾ, ಎಕ್ಸ್ರೇಗಳನ್ನು ತೆಗೆದುಕೊಳ್ಳಾಯಿತು. ಏನೇನು ಅವಶ್ಯಕತೆ ಇತ್ತೋ ಅವಳ ಗಾಯಗಳ ಮಟ್ಟವನ್ನು ತಿಳ್ಕೊಳ್ಳಿಕ್ಕೆ ಅದನ್ನೆಲ್ಲ ತೆಗೆದುಕೊಂಡ್ರು. ಶಿ ವಾಸ್ ಟೇಕನ್ ಕೇರ್ ಆಫ್ ವೆರಿ ವೆಲ್. ಅವಳ ಒಳ್ಳೆಯ ಚಿಕಿತ್ಸೆಯನ್ನು ನೀಡುವಂಥ ಕೆಲಸ ಮಾಡಿದ್ರು. ರಿಕವರ್ಡ್ ವಿತ್ ಇನ್ ಅ ಫ್ಯೂ ಡೇಸ್. ಕೆಲವೇ ದಿನಗಳಲ್ಲಿ ಅವಳು ಏನಪ್ಪ ಅಂದರೆ ಚಿಕಿತ್ಸೆಯನ್ನು ಪಡ್ಕೊಂಡಳು, ಆಮೇಲೆ ಗುಣಮುಖಳಾದಳು. ಕ್ವಶನ್ ನಂಬರ್ 7. ವೈ ಡಿಡ್ ಬಾಲೇಶ್ವರ್ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್? ಯಾಕೆ ಬಾಲೇಶ್ವರ್ ಅವರು ಮತ್ತೆ ರೋಮಾ ಬಿದ್ದಂಥ ಸ್ಥಳಕ್ಕೆ ಹೋಗಿ ನೋಡ್ತಾರೆ? ರೋಮಾ ಬ್ರದರ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದಟ್ ಹರ್ ಕಾಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವೇರ್ ಮಿಸ್ಸಿಂಗ್. ರೋಮಾಳ ಏನಪ್ಪ ಅಂದರೆ ತಮ್ಮ ಅವಳ ಏನಪ್ಪ ಅಂದರೆ ಫೋನು ಮತ್ತು ಬ್ಯಾಗ್ ಏನಪ್ಪ ಅಂದರೆ ಕಳ್ಕೊಂಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಬಂದಿರ್ತಾರೆ. ಸೊ ಹಿ ರಿವಿಸಿಟೆಡ್ ದ ಸ್ಪಾಟ್. ಮತ್ತೆ ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ವಿತ್ ದ ಹೆಲ್ಪ್ ಆಫ್ ಅ ರೈಲ್ವೆ ಎಂಪ್ಲಾಯಿ, ರೈಲ್ವೆ ಗಾರ್ಡ್ಗಳ ಸಹಾಯದಿಂದ ಹಿ ವಾಸ್ ಏಬಲ್ ಟು ರಿಕವರ್ ಸಮ್ ಆಫ್ ಹರ್ ಬಿಲಾಂಗಿಂಗ್ಸ್. ಆಮೇಲೆ ಏನಪ್ಪ ಅಂದರೆ ಅವಳ ಏನು ವಸ್ತುಗಳಿದ್ದು ಆ ವಸ್ತುಗಳನ್ನು ಪಡ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತಾರೆ. ಇನ್ನು ಕ್ವಶನ್ ನಂಬರ್ 8. ವೈ ವರ್ ದ ಪೀಪಲ್ ಆಫ್ ಮುಂಬೈ ಅಫ್ರೇಡ್ ಆಫ್ ಅಕಾರ್ಡಿಂಗ್ ಟು ಬಾಲೇಶ್ವರ್? ವೈ ಹ್ಯಾಡ್ ಹಿ ದಿಸ್ ಒಪಿನಿಯನ್? ಹೌದಾ, ಯಾತಕ್ಕಾಗಿ ಮುಂಬೈ ಜನ ಆಕ್ಸಿಡೆಂಟ್ ಆದ ವೇಳೆಯಲ್ಲಿ ಸಹಾಯಕ್ಕೆ ಹೆದರ್ಕೊಳ್ತಾರೆ? ಆಮೇಲೆ ಈ ಒಪಿನಿಯನ್ ಅವ್ರದ್ದು ಅಭಿಪ್ರಾಯ ಬರಲಿಕ್ಕೆ ಕಾರಣ ಏನು? ಬಾಲೇಶ್ವರ್ ಫೆಲ್ಟ್ ದ್ಯಾಟ್ ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೇಡ್ ಆಫ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್. ಹೌದಾ, ಮುಂಬೈನ ಜನ ಏನಪ್ಪ ಅಂದರೆ ಬಾಲೇಶ್ವರ್ ಅವ್ರ ಪ್ರಕಾರ ಮುಂಬೈನ ಜನ ಏನಪ್ಪ ಅಂದರೆ ಕೋರ್ಟ್ಗಳ ನಾವು ಹಾದಿ ತುಳಿಯೋದಿದೆಯಲ್ಲ ಅದಕ್ಕೆ ಹೆದರ್ಕೊಳ್ತಾರೆ. ಆಮೇಲೆ ಪೊಲೀಸರ ಸಹವಾಸ ಮಾಡಬೇಕಾಗ್ತದೆ. ಯಾಕಂದರೆ ಯಾವ್ದಾದ್ರು ಕೇಸಲ್ಲಿ ಸಿಕ್ಕಾಟ್ರೆ ಬರೀ ಪೊಲೀಸ್ ಸ್ಟೇಷನ್ ಕೋರ್ಟ್ ತಿರುಗಾಡಬೇಕಾಗ್ತದೆ. ಇದರಿಂದ ದೂರ ಉಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ವೆನ್ ಈ ಬೆಗ್ಡ್ ದ ಪೀಪಲ್ ಇನ್ ದ ಟ್ರೇಡ್ ಆ್ಯಂಡ್ ಆನ್ ದ ರೋಡ್ ಟು ಹೆಲ್ಪ್ ರೋಮಾ. ಹೌದಾ, ಯಾವಾಗ ಬಾಲೇಶ್ವರ್ ಅವರು ಟ್ರೈನಲ್ಲಿ ರೋಮಾನ ಉಳಿಸ್ಲಿಕ್ಕೆ ಸಹಾಯವನ್ನು ಕೋರಿದ್ರು ಅಥವಾ ರೋಡ್ನಲ್ಲಿ ಅವಳನ್ನು ಹಾಸ್ಪಿಟ್ಲಿಗೆ ಸೇರಿಸ್ಲಿಕ್ಕೆ ಸಹಾಯವನ್ನು ಕೋರಿದ್ರು, ಯಾರೂ ಸಹಾಯಕ್ಕೆ ಬರಲಿಲ್ಲ. ದೇ ಡಿಡ್ ನಾಟ್ ಕಮ್ ಟು ಹೆಲ್ಪ್ ಹಿಮ್. ಯಾರೂ ಸಹಾಯಕ್ಕೆ ಬರಲಿಲ್ಲ. ಯಾಕಂದರೆ ಮುಂಬೈನ ಜನ ಹೌದಾ ಕೋರ್ಟ್ ಕಚೇರಿ ಮತ್ತು ಪೊಲೀಸರ ಸಹವಾಸವನ್ನು ಆದಷ್ಟು ಇಷ್ಟಪಡೋದಿಲ್ಲ. ಕ್ವಶನ್ ನಂಬರ್ 9. ಗಿವ್ ಸಮ್ ಪರ್ಸ್ನಲ್ ಡೀಟೇಲ್ಸ್ ಅಬೌಟ್ ರೋಮಾ ಟೆಲ್ರೇಜಾ. ಹೌದಾ, ರೋಮಾ ಟೆಲ್ರೇಜಾ ಅವರ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಡ್ರಿ ಅಂತ ಹೇಳಿದ್ದಾರೆ. ರೋಮಾ ಟೆಲ್ರೇಜಾ ವಾಸ್ ಅ BCom ಗ್ರ್ಯಾಜುಯೇಟ್ ಫ್ರಮ್ ಪುಣೆ. ರೋಮಾ ಟೆಲ್ರೇಜಾ ಅವರು BCom ಪದವೀಧರೆಯಾಗಿದ್ದರು ಪುಣೆಯಿಂದ. ಶಿ ವಾಸ್ ವರ್ಕಿಂಗ್ ಆ್ಯಸ್ ಅ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಅವರು ಏನಪ್ಪ ಅಂದರೆ ಕರೆಗಳನ್ನು ಸ್ವೀಕರಿಸುವಂತಹ ಒಂದು ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಹೌದಾ, ಅದನ್ನು ನಾವೇನು ಕರಿತೀವಿ ಅಂದರೆ ಗ್ರಾಹಕರ ಸಹಾಯವಾಣಿ. ಶಿ ಲವ್ಡ್ ಹರ್ ಜಾಬ್. ಅವರ ಕೆಲಸವನ್ನು ಪ್ರೀತಿಸ್ತಾ ಇದ್ದರು. ಟೇಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್. ಗ್ರಾಹಕರನ್ನು ಸಂಪರ್ಕಿಸುವುದು ಮತ್ತು ಅವರನ್ನು ಒಗ್ಗೂಡಿಸುವುದು, ಅವ್ರ ಜೊತೆ ಸಂಭಾಷಣೆ ಹೊಂದೋದು ರೋಮಾ ಅವ್ರಿಗೆ ಇಷ್ಟವಾಗಿತ್ತು. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್. ಆಮೇಲೆ ಹೊಸ ಗೆಳೆಯರನ್ನು ಮಾಡಿಕೊಳ್ಳೋದು ಕೂಡ ರೋಮಾ ಅವರಿಗೆ ಅತ್ಯಂತ ಆಸಕ್ತಿದಾಯಕವಾದ ಕೆಲಸ ಆಗಿತ್ತು. 10th one. ಗಿವ್ ಸಮ್ ರೀಸನ್ಸ್ ಡೀಟೇಲ್ಸ್ ಅಬೌಟ್ ಬಾಲೇಶ್ವರ್ ಮಿಶ್ರಾ. ಹೌದಾ, ಗಿವ್ ಸಮ್ ಪರ್ಸ್ನಲ್ ಡೀಟೇಲ್ಸ್ ಅಬೌಟ್ ಬಾಲೇಶ್ವರ್ ಮಿಶ್ರಾ ಅಂತ ಕೇಳಿದ್ದಾರೆ. ಬಾಲೇಶ್ವರ್ ಮಿಶ್ರಾ ಅವರ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳಿ. ಬಾಲೇಶ್ವರ್ ಮಿಶ್ರಾ ವಾಸ್ ಆನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್
ಡ್ರಾಪ್ ಔಟ್ ಫ್ರಮ್ ಮಿರ್ಜಾಪುರ್. ಬಾಲೇಶ್ವರ್ ಮಿಶ್ರಾ ಅವರು ಒಬ್ಬ ನಿರುದ್ಯೋಗಿ. ತಮ್ಮ ಮಾಧ್ಯಮಿಕ ಶಿಕ್ಷಣದಿಂದ ಹೊರಗುಳಿದಂತಹ ವ್ಯಕ್ತಿ ಮಿರ್ಜಾಪುರದವರು, ಉತ್ತರ ಪ್ರದೇಶದಲ್ಲಿದೆ. ಆಮೇಲೆ ರೀಸೆಂಟ್ಲಿ ಕೇಮ್ ಟು ಮುಂಬೈ ಫಾರ್ ಜಾಬ್. ತಮ್ಮ ಏನಪ್ಪ ಅಂದರೆ ಉದ್ಯೋಗಕ್ಕಾಗಿ ಮುಂಬೈಗೆ ಬಂದಿರ್ತಾರೆ. ಹಿ ಹ್ಯಾಡ್ ನಾಟ್ ಸಕ್ಸೀಡೆಡ್ ಇನ್ ಗೆಟಿಂಗ್ ದ ಜಾಬ್. ಆದರೆ ಯಾವುದೇ ಕೆಲಸ ಸಿಕ್ಕಿರೋದಿಲ್ಲ. ಕ್ವಶನ್ ನಂಬರ್ 11. ಆಫ್ಟರ್ ರೋಮಾ ರಿಕವರಿ ವಾಟ್ ಡಿಡ್ ಶಿ ಸೇ ಅಬೌಟ್ ಬಾಲೇಶ್ವರ್. ಏನು ಗುಣಮುಖರಾದ ನಂತರ ರೋಮಾ ಅವರು ಬಾಲೇಶ್ವರ್ ಅವ್ರ ಬಗ್ಗೆ ಏನು ಹೇಳಿದ್ರು? ರೋಮಾ ವಾಸ್ ಅಮೇಜ್ಡ್ ಟು ಹಿಯರ್ ಅಬೌಟ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬಿನ್ ರೆಸ್ಕ್ಯೂಡ್. ರೋಮಾ ಅವ್ರಿಗೆ ಯಾವಾಗ ತಿಳಿತೋ ಅವರು ಆಶ್ಚರ್ಯಚಕಿತರಾದರು, ಯಾವ ರೀತಿಯಾಗಿ ಬಾಲೇಶ್ವರ್ ಅವರನ್ನು ಉಳಿಸಿದ್ರು. ಶಿ ವಂಡರ್ಡ್ ಹೌ ಅ ಸ್ಟ್ರೇಂಜರ್ ಕುಡ್ ಜಂಪ್ ಆಫ್ ಅ ಟ್ರೈನ್. ಒಬ್ಬ ನನಗೆ ಪರಿಚಯ ಇಲ್ಲದಂಥ ವ್ಯಕ್ತಿ ಯಾವ ರೀತಿಯಾಗಿ ಟ್ರೈನ್ನಿಂದ ಜಿಗಿದ್ರು ಆ್ಯಂಡ್ ರಿಸ್ಕ್ ಹೀಸ್ ಲೈಫ್ ಫಾರ್ ಹರ್. ಅವಳಿಗಾಗಿ ತನ್ನ ಜೀವನವನ್ನು ಏನಪ್ಪ ಅಂದರೆ ಅಪಾಯದಲ್ಲಿ ಒಡ್ಡಿದ್ರು. ಶಿ ಕುಡ್ ನಾಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಟು ಹರ್. ಅವಳಿಗೆ ಗುರ್ತೇ ಇರಲಿಲ್ಲ ಅವಳ ಜೊತೆ ಏನಾಗಿದೆ ಅಂತ. ಇಫ್ ಹಿ ಹ್ಯಾಡ್ ನಾಟ್ ಬೀನ್ ದೇರ್. ಅವನು ಅಲ್ಲಿ ಆ ಟ್ರೈನಲ್ಲಿ ಇರ್ತಿರ್ಲಿಲ್ಲ ಅಂದರೆ ಅವಳನ್ನು ಉಳಿಸೋರು ಯಾರು? ಶಿ ಫೆಲ್ಟ್ ದ್ಯಾಟ್ ಶಿ ಕುಡ್ ನೆವರ್ ರಿಪೇ ಹಿಮ್. ಇದನ್ನು ಏನಪ್ಪ ಅಂದ್ರೆ ರೋಮಾ ಅವರು ಮರಳಿ ಅಂತೂ ತೀರಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಅಂತಹ ಒಂದು ಉಪಕಾರವನ್ನು ಬಾಲೇಶ್ವರ್ ಅವ್ರು ಮಾಡಿದ್ದಾರೆ ಅಂತ ರೋಮಾ ತಿಳ್ಕೊಂಡ್ರು. 12th one. ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್ ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ವೈ ಡಿಡ್ ಡೂ ಸೊ. ಏನಪ್ಪ ಅಂದರೆ ಈ ಹುಡುಗಿಯನ್ನು ಐರೋಲಿಗೆ ತಗೊಂಡು ಹೋಗಿ ಅಂತ ಅಲ್ಲಿಯ ಸಿಬ್ಬಂದಿ ಹೇಳಿದ್ರು. ಆದರೆ ಬಾಲೇಶ್ವರ್ ಅವ್ರು ಒಪ್ಕೊಳ್ಳಿಲ್ಲ. ಯಾಕೆ ಈ ರೀತಿ ಬಾಲೇಶ್ವರ್ ಅವ್ರು ಮಾಡಿದ್ರು? ಬಾಲೇಶ್ವರ್ ಫೆಲ್ಟ್ ದ್ಯಾಟ್ ದ ಗರ್ಲ್ ನೀಡೆಡ್ ಎ ಮೆಡಿಕಲ್ ಹೆಲ್ಪ್ ಇಮಿಡಿಯೇಟ್ಲಿ. ಬಾಲೇಶ್ವರಿಗೆ ಏನು ಅನಿಸ್ತಾ ಇತ್ತಪ್ಪ ಅಂದರೆ ಈ ಹುಡುಗಿಗೆ ಪ್ರಥಮ ಚಿಕಿತ್ಸೆ ಭಾಳ ಅವಶ್ಯಕತೆ ಇದೆ. ಫಸ್ಟ್ ಏನಂತ ಕೇಳ್ತೀವಿ, ಪ್ರಥಮ ಚಿಕಿತ್ಸೆ, ಅದು ತುಂಬ ಅವಶ್ಯಕತೆ ಇದೆ. ಎರೋಲಿ ವಾಸ್ ಅಟ್ ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ. ಎರೋಲಿ ಏನಾಗಿತ್ತಪ್ಪ ಅಂದರೆ 10 ಕಿಲೋಮೀಟರ್ ದೂರ ಇತ್ತು ಅವೇ. ಆ್ಯಂಡ್ ಹಿ ನ್ಯೂ ಆಫ್ ಅ ಸ್ಮಾಲ್ ಹಾಸ್ಪಿಟಲ್ ಕ್ಲೋಸ್ ಬೈ. ಆಮೇಲೆ ಅವ್ನಿಗೆ ಗುರ್ತಿತ್ತು ಇಲ್ಲೇ ಹತ್ತಿರದಲ್ಲಿ ಒಂದು ಚಿಕ್ಕ ಹಾಸ್ಪಿಟಲ್ ಇದೆ ಅಂತ. ಸೊ ಹಿ ಡಿಡ್ ನಾಟ್ ಅಗ್ರಿ ವಿತ್ ದ ಕಾಪ್. ಅದಕ್ಕೆ ಅವರು ಸಿಬ್ಬಂದಿಯೊಂದಿಗೆ, ಕಾಪ್ ಅಂದರೆ ಏನು, ರೈಲ್ವೆ ಸಿಬ್ಬಂದಿಯೊಂದಿಗೆ ಈ ಮಾತನ್ನು ಒಪ್ಕೊಳ್ಳಿಲ್ಲ. ಕ್ವಶನ್ ನಂಬರ್ 13. ವಾಸ್ ಬಾಲೇಶ್ವರ್ ರೈಟ್ ಇನ್ ಆಸ್ಕಿಂಗ್ ರೋಮಾ ಹರ್ ನೇಮ್ ವೈಲ್ ಶಿ ಲೇ ಇನ್ ಅ ಕ್ರಿಟಿಕಲ್ ಕಂಡೀಷನ್? ಜಸ್ಟಿಫೈ ಯುವರ್ ಆನ್ಸರ್. ಬಾಲೇಶ್ವರ್ ವಾಸ್ ಅಬ್ಸಲ್ಯೂಟ್ಲಿ ರೈಟ್ ಇನ್ ಆಸ್ಕಿಂಗ್ ರೋಮಾ ಹರ್ ನೇಮ್. ಬಾಲೇಶ್ವರ್ ಅವರು ಸರಿಯಾಗೇ ಇದ್ದರು ರೋಮಾ ಅವರ ಹೆಸರನ್ನು ಕೇಳೋಕ್ಕೆ. ಹಿ ಆಲ್ಸೋ ಗಾಟ್ ಫ್ರಮ್ ಹರ್ ಬ್ರದರ್ಸ್ ನೇಮ್ ಆ್ಯಂಡ್ ಫೋನ್ ನಂಬರ್. ಅವ್ರಿನ್ನ ಎಚ್ಚರಿರುವಾಗಲೇ ಏನು ಮಾಡಿದಾರಪ್ಪ ಅಂದರೆ ಬಾಲೇಶ್ವರ್ ಅವರು ಅವ್ರ ಹೆಸರನ್ನು, ರೋಮಾ ಅವ್ರ ಹೆಸರನ್ನು ತಿಳ್ಕೊಂಡ್ರು. ಅವರ ಏನಪ್ಪ ಅಂದರೆ ತಮ್ಮನ ಹೆಸರನ್ನು ತಿಳ್ಕೊಂಡ್ರು. ಆಮೇಲೆ ಫೋನ್ ನಂಬರ್ನ ತಿಳ್ಕೊಂಡ್ರು. ವಿತ್ ದಿಸ್ ಹಿ ವಾಸ್ ಏಬಲ್ ಟು ಕಾಲ್ ಹರ್ ಬ್ರದರ್. ಇದರ ಸಹಾಯದಿಂದ ಅವರು ರೋಮಾ ಅವರ ತಮ್ಮನಿಗೆ ಕಾಲ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಇನ್ಫಾರ್ಮ್ ಹಿಮ್ ಅಬೌಟ್ ಹರ್ ಆಕ್ಸಿಡೆಂಟ್. ಆಮೇಲೆ ಸುದ್ದಿಯನ್ನು ತಿಳಿಸ್ಲಿಕ್ಕೆ, ಅವರು ಅಪಘಾತಕ್ಕೊಳಗಾಗಿದ್ದಾರೆ ಅಂತ ಸುದ್ದಿ ತಿಳಿಸ್ಲಿಕ್ಕೆ ಸಹಾಯ ಆಯಿತು. ಕ್ವಶನ್ ನಂಬರ್ 14. ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ. ಡು ಯು ಅಗ್ರಿ ವಿತ್ ದಿಸ್? ಗಿವ್ ಎಕ್ಸಾಂಪಲ್ ಟು ಸಪೋರ್ಟ್ ಯುವರ್ ವ್ಯೂ. ಬಾಲೇಶ್ವರ್ ಅವರು ಉತ್ತಮ ಸ್ಮರಣೆಯನ್ನು ಹೊಂದಿದ್ರ, ಇದನ್ನು ನೀವು ಒಪ್ಕೊಳ್ತೀರಾ? ಒಪ್ಕೊಳ್ಳೋದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ವಿಚಾರಗಳನ್ನು ಮಂಡಿಸ್ರಿ ಅಂತ ಕೇಳಿದ್ದಾರೆ. ಎಸ್, ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮರಿ. ಹೌದು, ಬಾಲೇಶ್ವರ್ ಅವರಿಗೆ ಒಂದು ಉತ್ತಮವಾದ ಸ್ಮರಣೆ ಇತ್ತು. ರೋಮಾ ಹ್ಯಾಡ್ ಗಿವನ್ ಹಿಮ್ ಹರ್ ಬ್ರದರ್ಸ್ ಸೆಲ್ಫೋನ್ ನಂಬರ್. ರೋಮಾ ಅವರು ತಮ್ಮನ ಸೆಲ್ಫೋನ್ ನಂಬರನ್ನು ಕೊಟ್ಟಿದ್ದರು. ಆ್ಯಂಡ್ ಹಿ ಮೆಮೊರೈಸ್ ಇಟ್ ಕ್ವಿಕ್ಲಿ. ಅದನ್ನು ಅವರು ಬಹಳ ವೇಗವಾಗಿ ನೆನಪಿಟ್ಕೊಂಡಿದ್ರು. ದಸ್ ಹಿ ವಾಸ್ ಏಬಲ್ ಟು ಕಾಂಟ್ಯಾಕ್ಟ್ ದಿನೇಶ್. ಇದರ ಸಹಾಯದಿಂದ ಅವರು ರೋಮಾ ಅವರ ತಮ್ಮ ದಿನೇಶನನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಇನ್ಫಾರ್ಮ್ ಹಿಮ್ ಅಬೌಟ್ ದ ಆಕ್ಸಿಡೆಂಟ್. ಅಪಘಾತದ ಸುದ್ದಿಯನ್ನು ತಿಳಿಸ್ಲಿಕ್ಕೆ ಸಾಧ್ಯ ಆಯಿತು. ಹಿ ನ್ಯೂ ಎಕ್ಸಾಕ್ಟ್ಲಿ ದ್ಯಾಟ್ ಐರೋಲಿ ವಾಸ್ 10 ಕಿಲೋಮೀಟರ್ಸ್ ಅವೇ. ಆಮೇಲೆ ಅವ್ರಿಗೇನು ಗೊತ್ತಿತ್ತಪ್ಪ ಅಂದರೆ ಐರೋಲಿ ಏನಪ್ಪ ಅಂದರೆ 10 ಕಿಲೋಮೀಟರ್ ಇಲ್ಲಿಂದ ದೂರ ಇದೆ. ದೇರ್ ವಾಸ್ ನಿಯರ್ ಬೈ ಹಾಸ್ಪಿಟಲ್. ಆದರೆ ಇಲ್ಲೇ ಹತ್ತಿರದಲ್ಲಿ ಒಂದು ಚಿಕ್ಕ ಆಸ್ಪತ್ರೆ ಇದೆ, ಅಲ್ಲಿ ಮೊದಲು ತೊಗೊಂಡು ಹೋಗೋಣ ಅನ್ನೋದು ಅವ್ರಿಗೆ ಮೊದಲೇ ತಿಳಿದಿತ್ತು. ಅದಕ್ಕೆ ಅವರ ಸ್ಮರಣೆ ತುಂಬ ಚೆನ್ನಾಗಿತ್ತು ಅಂತ ಈ ಉದಾಹರಣೆಗಳ ಮೂಲಕ ಹೇಳ್ಬೋದು.
Question number 15. If Baleshwar had not come forward to help Roma, what would have happened to her? ಹೌದಾ, ಬಾಲೇಶ್ವರ್ ಅವರು ಏನಪ್ಪ ಅಂದರೆ ರೋಮಾ ಅವರ ಸಹಾಯಕ್ಕೆ ಬರಲಿಲ್ಲ ಅಂದರೆ ಏನಾಗಬಹುದಿತ್ತು? ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ, ಹೌದಾ, ಶಿ ವುಡ್ ಹ್ಯಾವ್ ಬ್ಲಡ್ ಟು ಡೆತ್. ಲೈಕ್ಲಿ ಹಿ ಟುಕ್ ಹರ್ ಟು ಹಾಸ್ಪಿಟಲ್ ಇನ್ ಟೈಮ್ ಆ್ಯಂಡ್ ಗಾಟ್ ಹರ್ ಟ್ರೀಟೆಡ್. ಹೌದಾ, ಬಾಲೇಶ್ವರರು ಏನಾದರೂ ಅಪ್ಪಿತಪ್ಪಿ ಅವರನ್ನು ಏನಪ್ಪ ಅಂದರೆ ಹಾಸ್ಪಿಟ್ಲಿಗೆ ಒಯ್ತಾ ಇರಲಿಲ್ಲ ಅಂದರೆ, ಹೌದಾ, ರಕ್ತದ ಮಡುವಿನಲ್ಲೇ ಸಾಯ್ತಾಯಿದ್ರು. ಆದರೆ ಏನು ದೇವರ ಸಹಾಯ ಅಂತ ಅನ್ಕೋಬೋದು, ಬಾಲೇಶ್ವರ ರೂಪದಲ್ಲಿ ರೋಮಾ ಅವ್ರಿಗೆ ಸಿಕ್ತು. ಏನಪ್ಪ ಅಂದರೆ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಯನ್ನು ತಲುಪಿದ್ರು, ಆಮೇಲೆ ಚಿಕಿತ್ಸೆಯನ್ನು ಪಡೆದರು. Question number 16. Roma Telreza tried to settle into a corner near the door in the train. Was she right in doing this? ರೋಮಾ ಟೆಲ್ರೇಜಾ ಅವರು ಏನಪ್ಪ ಅಂದರೆ ಪ್ರಯತ್ನಿಸ್ತಾ ಇದ್ರು, ಏನಪ್ಪ ಅಂದರೆ ಒಂದು ಮೂಲೆಯಲ್ಲಿ ಸ್ಥಳವನ್ನು ಆಕ್ರಮಿಸ್ಕೊಳ್ಳಿಕ್ಕೆ, ಎಲ್ಲಿ ಟ್ರೈನಲ್ಲಿ, ಹೌದಾ. ಇದು ಅವರ ಏನು ಇದು ಅವ್ರು ಮಾಡಿದ್ದು ಸರಿಯಾಗಿದೆಯಾ ಅಂತ ಕೇಳಿದ್ದಾರೆ. ನೋ, ಇಟ್ ವಾಸ್ ವಾಟ್ ವೆರಿ ರಿಸ್ಕಿ ಆ್ಯಸ್ ದೇರ್ ವಾಸ್ ಅ ಗ್ರೇಟ್ ರಶ್. ಇದು ತುಂಬ ಅಪಾಯಕಾರಿಯಾಗಿತ್ತು. ಇಲ್ಲ, ಇದು ತುಂಬ ಅಪಾಯಕಾರಿಯಾಗಿತ್ತು, ಯಾಕಂದರೆ ಟ್ರೈನಲ್ಲಿ ತುಂಬ ಜನನಿಬಿಡಿತ ಇತ್ತು. ಪೀಪಲ್ ವೇರ್ ಪುಷಿಂಗ್ ಈಚ್ ಅದರ್ ಟು ಸ್ಟ್ಯಾಂಡ್ ಸೇಫ್ಲಿ. ಜನರು ಏನು ಮಾಡ್ತಾ ಇದ್ರು ಅಂದರೆ ಒಬ್ಬರು ಇನ್ನೊಬ್ಬರನ್ನ ತಳ್ತಾ ಇದ್ರು, ಹೌದಾ, ಸರಿಯಾಗಿ ನಿಲ್ಲಲಿಕ್ಕೆ. ಇನ್ ಲೆಸ್ ಸ್ಪೇಸ್ ಆ್ಯಂಡ್, ತುಂಬ ಕಡಿಮೆ ಸ್ಥಳದಲ್ಲಿ, ಶಿ ಕುಡ್ ಹ್ಯಾವ್ ಫಾಲನ್ ವಿಚ್ ಶಿ ಡಿಡ್. ಇದರಿಂದಾಗಿ ಅವ್ರೇನಪ್ಪ ಅಂದರೆ ಕೆಳಗೆ ಬೀಳಲಿಕ್ಕೆ ಕಾರಣ ಆಯಿತು. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋಸ್. ಹೌದಾ, ಕೆಳಗಿನ ಯಾರು ಯಾರಿಗೆ ಹೇಳಿದ್ರು, ಹೌದಾ. ಹಾಗಾದರೆ ಫಸ್ಟ್ ಒನ್, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ವಾಯ್ಸಸ್ ಕ್ರೈಡ್ ಔಟ್. ಹೌದಾ, ಏನು ರೈಲ್ವೆ ಹಳಿಗಳಲ್ಲಿ ಬಿದ್ದಂತಹ ಹುಡುಗಿ ಅಂತ ಜೋರಾಗಿ ಬಿದ್ದುಕೊಂಡಂಥ ಹುಡುಗಿ ಅಂತ ಜೋರಾಗಿ ಶಬ್ದಗಳು ಕೇಳಿದವು. ಹೂ ಇಸ್ ದ ಗರ್ಲ್ ಮೆನ್ಷನ್ಡ್ ಹಿಯರ್? ಹೌದಾ, ಹೂ ಇಸ್ ದ ಗರ್ಲ್ ಮೆನ್ಷನ್ಡ್ ಹಿಯರ್? ಯಾರನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಗರ್ಲ್ ಅಂತ? ರೋಮಾ ಅವ್ರನ್ನ. ಹೂಸ್ ವಾಯ್ಸಸ್ ವೇರ್ ದೀಸ್ ಪ್ಯಾಸೆಂಜರ್ಸ್ ಇನ್ ದ ಅಪೋಸಿಟ್ ಟ್ರೈನ್? ಹೌದಾ, ಯಾರ ಧ್ವನಿಗಳು ಕೇಳಿಸ್ತು? ಹೌದಾ, ಮತ್ತೊಂದು ಟ್ರೈನ್ ಏನು ಬರ್ತಾ ಇತ್ತಲ್ಲ, ಹೌದಾ, ಅಪೋಸಿಟ್ ಟ್ರೈನ್, ವಿರುದ್ಧವಾಗಿ ಬರುತ್ತಿರುವಂತಹ ಟ್ರೈನಲ್ಲಿರುವಂಥ ವ್ಯಕ್ತಿಗಳ ಏನು ಪ್ರಯಾಣಿಕರ ಧ್ವನಿ ಕೇಳಿಸ್ತು. ವೈ ಡಿಡ್ ದ ವಾಯ್ಸಸ್ ಕ್ರೈ ಔಟ್? ದೇ ಸೋ ರೋಮಾ ಫಾಲಿಂಗ್ ಫ್ರಮ್ ದ ಟ್ರೈನ್ ಆನ್ ದ ಟ್ರ್ಯಾಕ್ಸ್. ಹೌದಾ, ವೈ ಡಿಡ್ ದ ವಾಯ್ಸಸ್ ಕ್ರೈ ಔಟ್? ಯಾಕೆ ಆ ಜೋರಾದ ಶಬ್ದಗಳು ಹೊರಗೆ ಬಂದು? ಯಾಕಪ್ಪ ಅಂದರೆ ಅವ್ರೇನು ನೋಡಿದ್ರಪ್ಪ ಅಂದರೆ ರೋಮಾ ಅವರು ಟ್ರೈನಿಂದ ಹೊರಗೆ ಬೀಳೋದನ್ನು, ಏನಪ್ಪ ಅಂದರೆ ಹಳಿಗಳ ಮೇಲೆ ಬೀಳೋದನ್ನು ನೋಡಿದ್ರು, ಅದಕ್ಕೆ ಆ ವಾಯ್ಸಸ್ ಕೇಳಿದ್ದು. ಸೆಕೆಂಡ್ ಒನ್, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಹೌದಾ, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಬನ್ನಿ ಅವಳಿಗೆ ಸಹಾಯವನ್ನು ಮಾಡೋಣ. ಹೂ ಶೌಟೆಡ್ ಲೈಕ್ ದಿಸ್? ಹೌದಾ, ಯಾರು ಈ ಥರ ಕೂಗಿದ್ರು? ಬಾಲೇಶ್ವರ್ ಅವ್ರು ಕೂಗಿದ್ರು. ವಾಟ್ ಹ್ಯಾಪನ್ಡ್ ದೇರ್? ಹೌದಾ, ಏನಾಯ್ತಲ್ಲಿ? ದೇರ್ ವಾಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಹೂ ವಾಸ್ ಹರ್ಟ್ ಬ್ಯಾಡ್ಲಿ. ಹೌದಾ, ಅಲ್ಲಿ ಹಳಿಗಳ ಮೇಲೆ ಒಂದು ಹುಡುಗಿ ಬಿದ್ದಿತ್ತು, ತುಂಬ ಏನಪ್ಪ ಅಂದರೆ ಕೆಟ್ಟ ಗಾಯಗಳಾಗಿದ್ದು. ವೈ ಡಿಡ್ ನಾಟ್ ದ ಸ್ಪೀಕರ್ ಗೆಟ್ ಹೆಲ್ಪ್? ವೈ ಡಿಡ್ ನಾಟ್ ದ ಸ್ಪೀಕರ್ ಗೆಟ್ ಹೆಲ್ಪ್? ಯಾಕೆ ಈ ಮಾತುಗಳನ್ನು ಆಡುವವರು ಯಾವುದೇ ಸಹಾಯವನ್ನು ಆಗಲಿಲ್ಲ. ಪೀಪಲ್ ಆಫ್ ಮುಂಬೈ ಅಫ್ರೇಡ್ ಆಫ್ ಗೆಟಿಂಗ್ ಟ್ರ್ಯಾಪ್ಡ್ ಬೈ ದ ಪೊಲೀಸ್ ಆರ್ ಕೋರ್ಟ್. ಹೌದಾ, ಮುಂಬೈನ ಜನರು ಏನಪ್ಪ ಅಂದರೆ ಒಂಥರ ಭೀತಿಗೆ ಒಳಗಾಗಿದ್ದರು. ಪೊಲೀಸು ಮತ್ತು ಕೋರ್ಟ್ನ ಏನಪ್ಪ ಅಂದರೆ ಕೋರ್ಟ್ನ ಏನಪ್ಪ ಅಂದರೆ ನಾವು ಚಕ್ಕರ್ ಕಾಟನೆ ಪಡ್ತಾ ಆಯ್ತಾ, ಹಿಂಗೆ ಹಿಂದಿಯಲ್ಲಿ ಅಂತೀವಲ್ಲ, ಅದಕ್ಕೇನಂತ ಹೇಳ್ತೀವಿ ಅಂದರೆ ಎಡ್ತಾಕ್ಬೇಕಾಗ್ತದೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ ದಿನ ಅದು ಎಡ್ತಾಕ್ಬೇಕಾಗ್ತದೆ. ಅದಕ್ಕೆ ಏನಪ್ಪ ಅಂದರೆ ಆ ಜನರು ಯಾರೂ ಹೆಲ್ಪಿಗೆ ಬರಲಿಲ್ಲ. ಇನ್ ಥರ್ಡ್ ಒನ್, ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ಹೌದಾ, ನನಗನ್ನಿಸ್ತದ ನಾನು ತುಂಬ ವೇಳೆ ಮಾಡಿಲ್ಲ ಅಂತ. ಹೂ ಇಸ್ ದ ಐ ಹಿಯರ್? ಹೌದಾ, ಇಲ್ಲಿ ಆಯ್ ಅನ್ನೋರು ಯಾರಪ್ಪ ಅಂದರೆ ಬಾಲೇಶ್ವರ್. ವೇರ್ ವಾಸ್ ಹಿ ನಾಟ್ ಲೇಟ್ ಟು? ಹೌದಾ, ಎಲ್ಲಿ ಅವರು ತುಂಬ ವೇಳೆಯನ್ನು ತೆಗೆದುಕೊಂಡಿರಲಿಲ್ಲ. ಹಿ ವಾಸ್ ನಾಟ್ ಲೇಟ್ ಟು ದ ಟ್ರ್ಯಾಕ್ಸ್ ವೇರ್ ರೋಮಾ ಹ್ಯಾಡ್ ಫಾಲನ್. ಹೌದಾ, ಎಲ್ಲಿ ರೋಮಾ ಅವ್ರು ಬಿದ್ದಿದ್ರಲ್ಲ ಅಲ್ಲಿ ಅವರು ಹೆಚ್ಚು ವೇಳೆಯನ್ನು ತೆಗೆದುಕೊಂಡಿಲ್ಲ ಅಂತ ಅನಿಸ್ತದ. ವಾಟ್ ಹೋಪ್ ಡಿಡ್ ಶಿ ಹ್ಯಾವ್? ಹೌದಾ, ಯಾವ ಭರವಸೆಯನ್ನು ಹೊಂದಿದ್ರು?
ವಾಟ್ ಹೋಪ್ ಡಿಡ್ ಹಿ ಹ್ಯಾವ್ ಅಂತ ಕೇಳಿದ್ದಾರೆ. ಹಿ ಕುಡ್ ಹೆಲ್ಪ್ ರೋಮಾ ಹೂ ವಾಸ್ ಹರ್ಟ್ ಬ್ಯಾಡ್ಲಿ. ಹೌದಾ, ಅವ್ರು ಏನು ಹೆಲ್ಪ್ ಮಾಡಿದ್ರಪ್ಪ ಅಂದರೆ, ಏನು ತುಂಬ ಗಾಯಗೊಂಡಿದ್ದಿಲ್ಲ ರೋಮಾ ಅವ್ರಿಗೆ ಹೆಲ್ಪ್ ಮಾಡಿದ್ರು. ಕ್ವಶನ್ ನಂಬರ್ 4, ಬೆಹನ್ ಜಿ ಆಪ್ ಠೀಕ್ ಹೇ ಹಿ ಆಸ್ಕ್ಡ್, ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಹೌದಾ, ಬೆಹನ್ ಜಿ ಆಪ್ ಠೀಕ್ ಹೇ ಅಂತ ಕೇಳಿದಾಗ ರೋಮಾ ಅವರಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ, ಆಮೇಲೆ ಅವ್ರ ಕಣ್ಣು ಕೂಡ ತೆರೀಲಿಕ್ಕಾಗಲಿಲ್ಲ. ಹೂ ಡಸ್ ಬೆಹೆನ್ಜಿ ರೆಫರ್ ಹಿಯರ್? ಬೆಹೆನ್ಜಿ ಅನ್ನೋರು ಯಾರು? ಬೆಹೆನ್ಜಿ ರೆಫರ್ ಟು ರೋಮಾ. ವೈ ವಾಸ್ ದೇರ್ ನೋ ರೆಸ್ಪಾನ್ಸ್? ಯಾಕೆ ಯಾವುದೇ ಏನಪ್ಪ ಅಂದರೆ ಪ್ರತ್ಯುತ್ತರ ಬರಲಿಲ್ಲ. ರೋಮಾ ವಾಸ್ ಇಂಜ್ಯೂರ್ಡ್ ಸೀರಿಯಸ್ಲಿ. ರೋಮಾ ಅವರು ತುಂಬ ಗಾಯಗೊಂಡಿದ್ದರು. ಆ್ಯಂಡ್ ಫೆಲ್ ಆನ್ ದ ಟ್ರ್ಯಾಂಕ್ಸ್ ಅನ್ಕಾನ್ಷಿಯಸ್ಲಿ. ಹಳಿಗಳ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ವೇರ್ ವಾಸ್ ಶಿ ವಾಸ್ ಬೈ ದ ಟ್ರ್ಯಾಕ್ಸ್. ಎಲ್ಲಿ ಬಿದ್ದಿದ್ರು? ಶಿ ವಾಸ್ ಬೈ ದ ಟ್ರ್ಯಾಕ್ಸ್. ರೈಲ್ವೆ ಹಳಿಗಳ ಮೇಲೆ ಬಿದ್ದಿದ್ರು. ಕ್ವಶನ್ ನಂಬರ್ 5, ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್, ಬಟ್ ನೋ ಒನ್ ಸ್ಟಾಪ್ಡ್. ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಅ ಹಾಸ್ಪಿಟಲ್, ಬಟ್ ನೋ ಒನ್ ಸ್ಟಾಪ್ಡ್. ಹೌದಾ, ನನ್ನ ತಂಗಿ ತುಂಬ ಗಾಯಗೊಂಡಿದ್ದಾಳೆ, ದಯವಿಟ್ಟು ಯಾರಾದರೂ ಹೆಲ್ಪ್ ಮಾಡಿ ಹಾಸ್ಪಿಟಲ್ಗೆ ಒಯ್ಯಲಿಕ್ಕೆ. ಆದರೆ ಯಾರು ಒಬ್ಬರು ಕೂಡ ನಿಲ್ಲಿಲ್ಲ. ಹೂ ಡಸ್ ಸಿಸ್ಟರ್ ರೆಫರ್ ಟು ಹಿಯರ್? ಸಿಸ್ಟರ್ ರೆಫರ್ ಟು ರೋಮಾ. ತಂಗಿ ಯಾರಪ್ಪ ಇಲ್ಲಿ ಅಂದರೆ ರೋಮಾ. ಹೂ ರಿಕ್ವೆಸ್ಟೆಡ್ ಲೈಕ್ ದಿಸ್ ಟು ಹೂಮ್? ಯಾರು ಈ ರೀತಿಯಾಗಿ ಕೇಳಿಕೊಂಡ್ರು? ಯಾರಿಗಾಗಿ? ಬಾಲೇಶ್ವರ್ ರಿಕ್ವೆಸ್ಟೆಡ್ ಲೈಕ್ ದಿಸ್ ಟು ಮೋಟರಿಸ್ಟ್. ಬಾಲೇಶ್ವರ್ ಅವರು ಚಲಿಸುತ್ತಿರುವಂಥ ವಾಹನಗಳ ಸವಾರರಿಗೆ ಕೇಳಿಕೊಂಡ್ರು. ವೈ ವಾಸ್ ಶಿ ಟೇಕನ್ ಟು ಹಾಸ್ಪಿಟಲ್? ವಾಟ್ ಹ್ಯಾಡ್ ಹ್ಯಾಪನ್ ಟು ಹರ್? ಹೌದಾ, ಯಾಕೆ ಅವಳನ್ನು ಹಾಸ್ಪಿಟಲ್ಗೆ ಒಯ್ಯಲಾಯಿತು? ಏನಾಗಿತ್ತು ಅವಳಿಗೆ? ಶಿ ವಾಸ್ ಹರ್ಟ್ ಬ್ಯಾಡ್ಲಿ. ಅವಳಿಗೆ ತುಂಬ ಗಾಯಗಳಾಗಿದ್ದು. ವಾಸ್ ಅನ್ಕಾನ್ಷಿಯಸ್, ಪ್ರಜ್ಞೆ ತಪ್ಪಿತ್ತು. ಡ್ಯೂ ಟು ದ ಫಾಲ್, ಏನು ಹಳಿಗಳ ಮೇಲೆ ಬಿದ್ದಿದ್ರಲ್ಲ ಅದಕ್ಕೋಸ್ಕರ. ಕ್ವಶನ್ ನಂಬರ್ 6, ಟೇಕ್ ದ ಗರ್ಲ್ ಟು ಆರೋಲಿ, ಸಜೆಸ್ಟೆಡ್ ದ ಕಾಪ್. ದೇರ್ ಇಸ್ ಅ ಹಾಸ್ಪಿಟಲ್ ದೇರ್, ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ಇವಳನ್ನು ಆರೋಲಿ ಕರ್ಕೊಂಡು ಹೋಗಿ ಅಂತ ಕಾಪ್ ಸಜೆಸ್ಟ್ ಮಾಡಿದ್ರು, ಆದರೆ ಬಾಲೇಶ್ವರ್ ಅವರು ಅದನ್ನು ಒಪ್ಕೊಳ್ಳಿಲ್ಲ. ಹೂ ಇಸ್ ದ ಗರ್ಲ್ ಹಿಯರ್? ರೋಮಾ. ವಾಟ್ ಹ್ಯಾಡ್ ಹ್ಯಾಪನ್ ಟು ಹರ್? ಶಿ ವಾಸ್ ಇಂಜ್ಯೂರ್ಡ್ ಬ್ಯಾಡ್ಲಿ. ಅವಳಿಗೆ ತುಂಬ ಗಾಯಗಳಾಗಿದ್ದು. ಏನಾಗಿತ್ತು ಅವಳಿಗೆ? ತುಂಬ ಗಾಯಗಳಾಗಿದ್ದು. ವೈ ಡಿಡ್ ಬಾಲೇಶ್ವರ್ ಡಿಸ್ಅಗ್ರಿ? ಯಾಕೆ ಬಾಲೇಶ್ವರ್ ಇದನ್ನು ಒಪ್ಕೊಳ್ಳಿಲ್ಲ? ಆರೋಲಿ ವಾಸ್ 10 ಕಿಲೋಮೀಟರ್ಸ್ ಅವೇ, ರೋಮಾ ನೀಡೆಡ್ ಎ ಟ್ರೀಟ್ಮೆಂಟ್ ಅರ್ಜೆಂಟ್ಲಿ. ಹೌದಾ, ಏನಪ್ಪ ಅಂದರೆ ಅರೋಲಿ 10 ಕಿಲೋಮೀಟ್ರ್ ದೂರ ಇತ್ತು, ಆದರೆ ರೋಮಾಗೆ ತುರ್ತಾಗಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಚಿಕಿತ್ಸೆಯನ್ನು ಕೊಡಬೇಕಾಗಿತ್ತು. 7th ಒನ್, ವಾಟ್ಸ್ ಯುವರ್ ನೇಮ್? ಹೂಮ್ ಕ್ಯಾನ್ ಐ ಕಾಲ್? ಹೌದಾ, ವಾಟ್ಸ್ ಯುವರ್ ನೇಮ್? ಹೂಮ್ ಕ್ಯಾನ್ ಐ ಕಾಲ್? ಹೌದಾ, ಏನು ನಿಮ್ಮ ಹೆಸರು? ಯಾರಿಗೆ ನಾನು ಏನಪ್ಪ ಅಂದರೆ ಕರೆ ಮಾಡಬೇಕು? ಹೂ ಆಸ್ಕ್ಡ್ ದಿಸ್ ಕ್ವಶನ್ ಟು ಹೂಮ್? ಬಾಲೇಶ್ವರ್ ಆಸ್ಕ್ ದಿಸ್ ಕ್ವಶನ್ ಟು ರೋಮಾ. ಯಾರು ಕೇಳಿದ್ರಪ್ಪ ಅಂದರೆ ಬಾಲೇಶ್ವರು ರೋಮಾ ಅವ್ರಿಗೆ ಕೇಳಿದ್ರು. ವೇರ್ ವಾಸ್ ಶಿ? ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ಅವಳನ್ನು ಎಲ್ಲಿ ಹಾಕಲಾಯಿತು? ಹೌದಾ, ಟ್ರಕ್ನ ಹಿಂಬದಿಯಲ್ಲಿ. ಡು ಯು ಥಿಂಕ್ ದೀಸ್ ಕ್ವಶನ್ಸ್ ವೇರ್ ರಿಲಿವೆಂಟ್ ದ್ಯಾಟ್ ಟೈಮ್? ವೈ? ಎಸ್, he was relevantly asked these questions because he wanted to inform about her condition. ಹೌದು, ಯಾಕಂದರೆ ಆ ವೇಳೆಯಲ್ಲಿ ಕೇಳಲೇಬೇಕಾಗಿತ್ತು, ಯಾಕಂದರೆ ಅವ್ರ ಮನೆಗೆ ಸುದ್ದಿ ಮುಟ್ಟಿಸ್ಬೇಕಾಗಿತ್ತು ಆ ಕಂಡೀಷನಲ್ಲಿ. ಕ್ವಶನ್ ನಂಬರ್ 8, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಹೌದಾ, ಏನಪ್ಪ ಅಂತ ಚಿಕ್ಕಪ್ಪ ಅಂತ ಹೇಳ್ಬೋದು ನಾವು. ಚಿಕ್ಕಪ್ಪ ನಿಮ್ಮ ಮೊಬೈಲನ್ನು ನಾವು ತೊಗೋಬೋದಾ? ಹೂ ವಾಂಟೆಡ್ ಮೊಬೈಲ್? ಬಾಲೇಶ್ವರಿಗೆ ಮೊಬೈಲ್ ಬೇಕಾಗಿತ್ತು. ಹೂ ಡಿಡ್ ಹಿ ವಾಂಟ್ ಟು ಬಾರೋ ಫ್ರಮ್? ದ ಟೆಂಪೋ ಟ್ರಕ್ ಡ್ರೈವರ್. ಯಾರಿಂದ ತೆಗೆದುಕೊಂಡ್ರು ಮೊಬೈಲನ್ನು? ಟೆಂಪೋ ಟ್ರಕ್ ಡ್ರೈವರಿಂದ. ವೈ ಡಿಡ್ ಹಿ ವಾಂಟ್ ದ ಮೊಬೈಲ್? ಯಾಕೆ ಅವ್ರಿಗೆ ಮೊಬೈಲ್ ಬೇಕಾಗಿತ್ತು? ಟು ಇನ್ಫಾರ್ಮ್ ರೋಮಾಸ್ ಬ್ರದರ್ ದಿನೇಶ್ ಅಬೌಟ್ ಹರ್ ಆಕ್ಸಿಡೆಂಟ್. ರೋಮಾ ಅವರ ಏನಪ್ಪ ಅಂದ್ರೆ ತಮ್ಮ ಆದಂಥ ದಿನೇಶನಿಗೆ ಇವರ ಅಪಘಾತದ ಬಗ್ಗೆ ಇನ್ಫಾರ್ಮ್ ಮಾಡಲಿಕ್ಕೆ ಬೇಕಾಗಿತ್ತು. ಕ್ವಶನ್ ನಂಬರ್ 9, ಐ ಕುಡಂಟ್ ಥ್ಯಾಂಕ್ ಹಿಮ್, ಬಾಲೇಶ್ವರ್ ಥಾಟ್. ಐ ಕುಡಂಟ್ ಥ್ಯಾಂಕ್ ಹಿಮ್, ಬಾಲೇಶ್ವರ್ ಥಾಟ್. ನಾನು ಅವನಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಆಗಲಿಲ್ಲ. ಹೂ ಡಸ್ ದ ವರ್ಡ್ಸ್ ಐ ಆ್ಯಂಡ್ ಹಿಮ್ ರೆಫರ್ ಟು ಹಿಯರ್? ದ ವರ್ಡ್ಸ್ ಐ ರೆಫರ್ಸ್ ಟು ಬಾಲೇಶ್ವರ್ ಆ್ಯಂಡ್ ದ ವರ್ಡ್ಸ್ ಯು ರೆಫರ್ಸ್ ಟು ದ ಟೆಂಪೋ ಟ್ರಕ್ ಡ್ರೈವರ್. ಹೌದಾ, ಟೆಂಪೋ ಟ್ರಕ್ ಡ್ರೈವರ್ಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಆಗಲಿಲ್ಲ. ವೈ ಶುಡ್ ಹಿ ಥ್ಯಾಂಕ್ ಹಿಮ್? ಯಾಕೆ ಅವನು ಧನ್ಯವಾದಗಳನ್ನು ಸಲ್ಲಿಸಬೇಕಂತ ಇದ್ದ? ಹಿ ಹೆಲ್ಪ್ಡ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ಹಾಸ್ಪಿಟಲ್ ಆ್ಯಂಡ್ ಹಿ ಡಿಡ್ ಆಲ್ ದ ನೆಸಸರಿ ಹೆಲ್ಪ್ ಟು ರೆಸ್ಕ್ಯೂ ರೋಮಾ. ಹೌದಾ, ಅವನು ಏನಪ್ಪ ಅಂದರೆ ಬಾಲೇಶ್ವರ್ಗೆ ಸಹಾಯ ಮಾಡಿದ್ದ ರೋಮಾ ಅವ್ರನ್ನ ಹಾಸ್ಪಿಟಲ್ಗೆ ಒಯ್ಯಲಿಕ್ಕೆ. ಆಮೇಲೆ ಏನೇನು ಅವನಿಂದ ಸಾಧ್ಯ ಇತ್ತು ಅದನ್ನೆಲ್ಲ ಸಹಾಯವನ್ನು ರೋಮಾನ ಉಳಿಸ್ಲಿಕ್ಕೆ ಅವನು ಮಾಡಿದ್ದ. ಯಾರು? ಟೆಂಪೋ ಟ್ರಕ್ ಡ್ರೈವರ್.
ವೈ ಕುಡಂಟ್ ಹೀ ಥ್ಯಾಂಕ್ ಹಿಮ್, ಯಾಕೆ ಅವನಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕಾಗಲಿಲ್ಲ. ಹೀ ಸ್ಲಿಪ್ಡ್ ಫ್ರಮ್ ದ ಹಾಸ್ಪಿಟಲ್ ಹ್ಯಾವಿಂಗ್ ಡನ್ ಆಲ್ ಹೀ ಕುಡ್. ಹೌದಾ, ಏನಪ್ಪ ಅಂದರೆ ಹಾಸ್ಪಿಟಲ್ನ ಎಲ್ಲ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದರಿಂದ ಟೆಂಪೋ ಟ್ರಕ್ ಡ್ರೈವರ್ನಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಅವನಿಂದ ಆಗಲಿಲ್ಲ. ಕ್ವಶನ್ ನಂಬರ್ 10. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾಪನ್ ಇಫ್ ಬಾಲೇಶ್ವರ್ ಹ್ಯಾಡಂಟ್ ಬೀನ್ ದೇರ್. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಹ್ಯಾಡಂಟ್ ಬೀನ್ ದೇರ್. ಹೌದಾ, ನಾನು ಏನು ಸ್ಮರಿಸಲಿಕ್ಕೂ ಸಾಧ್ಯ ಇಲ್ಲ, ಅಂದರೆ ಏನು ನಾನು ನೆನಪಿಸ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ ಏನು ಆ ಜಾಗದಲ್ಲಿ ಬಾಲೇಶ್ವರರು ಇರ್ತಾ ಇರಲಿಲ್ಲ ಅಂದರೆ. ಹೂ ಡಸ್ ಐ ರೆಫರ್ ಟು ಹಿಯರ್? ರೋಮ. ಹೌದಾ, ಇಲ್ಲಿ ಐ ಅಂದರೆ ಯಾರು? ರೋಮ. ವೈ ವಾಸ್ ಬಾಲೇಶ್ವರ್ ದೇರ್? ಯಾಕೆ ಬಾಲೇಶ್ವರಲ್ಲಿದ್ದರು? ಬಾಲೇಶ್ವರ್ ವಾಸ್ ದೇರ್ ಟು ಹೆಲ್ಪ್ ರೋಮ. ಬಾಲೇಶ್ವರ್ ಅವರು ರೋಮನ ಸಹಾಯಕ್ಕಾಗಿದ್ದರು. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ನಾಟ್ ಬೀನ್ ದೇರ್? ಹೌದಾ, ಏನಾಗ್ತಿತ್ತು ಬಾಲೇಶ್ವರ್ ಅವರು ಅಲ್ಲಿ ಇರಲಿಲ್ಲ ಅಂದರೆ? ಶಿ ವುಡ್ ಹ್ಯಾವ್ ಬ್ಲೆಂಡ್ ಟು ಡೆತ್ ಆನ್ ದ ಟ್ರ್ಯಾಕ್ಸ್ ಅಲೋನ್. ಹೌದಾ, ಅವಳು ರಕ್ತದ ಮಡುವಿನಲ್ಲಿ ಸಾಯಬೇಕಾಗಿತ್ತು. ಎಲ್ಲಿ? ರೈಲ್ವೆ ಹಳಿಗಳ ಮೇಲೆ. ಕ್ವಶನ್ ನಂಬರ್ 11. I think it's astonishing that a stranger would jump off a train and risk his life for me. Can never repay Baleshwar. Who is the stranger here? Baleshwar Mishra. What was astonishing for the speaker? The stranger Baleshwar jumped off a moving train and risked his life for the speaker. Why couldn't she repay him? He had done a great deed. He saved her life from dying. ಹೌದಾ, ಏನಪ್ಪ ಅಂದ್ರೆ ಹೂ ಇಸ್ ದ ಸ್ಟ್ರೇಂಜರ್ ಹಿಯರ್? ಯಾರು ಪರಿಚಯ ಇಲ್ಲದ ವ್ಯಕ್ತಿ? ಬಾಲೇಶ್ವರ್ ಮಿಶ್ರಾ ಅವರು. ವಾಟ್ ವಾಸ್ ಅಸ್ಟಾನಿಶಿಂಗ್ ಫಾರ್ ದ ಸ್ಪೀಕರ್? ಏನಪ್ಪ ಅಂದರೆ ಅಸ್ಟಾನಿಶಿಂಗ್ ಅದನ್ನೇನಂತೀವಲ್ಲ, ಮರೆಯಲಾಗದ ಸಂದರ್ಭ ಯಾವುದು? ಹೌದಾ, ತನಗೇನೂ ಪರಿಚಯ ಇಲ್ಲದಂಥ ಬಾಲೇಶ್ವರ್ ಮಿಶ್ರಾ ಅವರು ಟ್ರೈನ್ನಿಂದ ಜಿಗಿದು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಸಹಾಯ ಮಾಡಿದ್ದು. ವೈ ಕುಡಂಟ್ ಶಿ ರಿಪೇ ಹಿಮ್? ಇದನ್ನು ಜೀವನ ಪರ್ಯಂತ ಈ ಉಪಕಾರವನ್ನು ಅಂತ ಕರಿತೀವಲ್ಲ, ಇದನ್ನು ತಿರುಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವ ಉಪಕಾರ? ಶಿ ಹ್ಯಾಡ್ ಡನ್ ಅ ಗ್ರೇಟ್ ಡೀಡ್. ಅವ್ರು ಏನು ಮಾಡಿದ್ರಲ್ಲ ಸಹಾಯ ಬಾಲೇಶ್ವರ್, ಅದನ್ನು ತಿರುಗಿಸ್ಲಿಕ್ಕೆ ಸಾಧ್ಯ ಅಲ್ಲ. ಹೀ ಸೇವ್ಡ್ ಹರ್ ಲೈಫ್ ಫ್ರಮ್ ಡೈಯಿಂಗ್. ಯಾಕಂದರೆ ಅವರು ಜೀವವನ್ನು ಉಳಿಸಿದ್ರು, ಸಾಯುವಂಥ ಜೀವವನ್ನು ಉಳಿಸಿದ್ರು. ಕ್ವಶನ್ ನಂಬರ್ 12. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಅವರಿಗೆ ಹೆದರಿಕೆ ಇದೆ, ಏನಪ್ಪ ಅಂದರೆ ಅವರು ಸಿಕ್ಕಾಕ್ಕೊಳ್ಬೋದು. ಎಲ್ಲಿ? ಹೌದಾ, ನ್ಯಾಯಾಲಯದ ಮೆಟ್ಟಿಲುಗಳನ್ನು ಮತ್ತು ಪೊಲೀಸ್ ಠಾಣೆಯ ಮೆಟ್ಟಿಲುಗಳನ್ನು ಹತ್ತುವಂಥ ಅಂಜಿಕೆ ಅವರಿಗಿದೆ. ಹೂ ಡಸ್ ದ ವರ್ಡ್ ದೇ ರೆಫರ್ ಹಿಯರ್? ಪೀಪಲ್ ಆಫ್ ಮುಂಬೈ. ಹೌದಾ, ಏನಪ್ಪ ಅಂದರೆ ದೇ ಅಂದರೆ ಯಾರಿಲ್ಲಿ? ಹೌದಾ, ಮುಂಬೈನ ಜನ. ವೈ ಡು ದೇ ಫಿಯರ್? ಯಾಕೆ ಅವ್ರು ಹೆದರ್ಕೊಳ್ತಾರೆ? ದ ಫಿಯರ್ ಬಿಕಾಸ್ ದೇ ಮೇ ಹ್ಯಾವ್ ಗೋ ಟು ದ ಕೋರ್ಟ್ಸ್ ಆರ್ ಪೊಲೀಸ್ ಸ್ಟೇಷನ್. ಅವ್ರು ಏನಾಗಬೇಕಾಗ್ತದಪ್ಪ ಅಂದರೆ ಪದೇ ಪದೇ ಕೋರ್ಟ್ಗೆ ಹೋಗ್ಬೇಕಾಗ್ತದೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗ್ತದೆ. ವಾಟ್ ಈಸ್ ದ ಎಫೆಕ್ಟ್ ಆಫ್ ದ ಫಿಯರ್? ಅದರ ಪರಿಣಾಮ ಏನು? ದ ಎಫೆಕ್ಟ್ ಈಸ್ ದ್ಯಾಟ್ ನೋ ಬಡಿ ಈಸ್ ರೆಡಿ ಟು ಹೆಲ್ಪ್ ಅದರ್ಸ್. ಯಾರೂ ಕೂಡ ಬೇರೆಯವರ ಸಹಾಯಕ್ಕೆ ಬರೋದಿಲ್ಲ ಇದರಿಂದಾಗಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 8 or 10 ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಹೌ ಬಾಲೇಶ್ವರ್ ಹೆಲ್ಪ್ಡ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್. ಆರ್ ಬಾಲೇಶ್ವರ್ ವಾಸ್ ಅ ವಾಟ್ ಗಾಡ್ ಸೆಂಟ್ ಟು ರೋಮಾ. ಜಸ್ಟಿಫೈ ಅಂತ ಹೇಳಿದ್ದಾರೆ. ಏನಪ್ಪ ಅಂದರೆ ನಿಮ್ಮ ಪ್ರಕಾರ ಬಾಲೇಶ್ವರ್ ಯಾವ ರೀತಿಯಾಗಿ ಆ ಹುಡುಗಿಗೆ ಏನೋ ರಕ್ತದ ಮಡುವಿನಲ್ಲಿ ಬಿದ್ದಂಥ ಹುಡುಗಿಗೆ ರೋಮಾಗೆ ಸಹಾಯ ಮಾಡಿದ್ರು? ಹೌದಾ, ಅಥವಾ ಬಾಲೇಶ್ವರ್ ವಾಸ್ ಅ ಗಾಡ್ ಸೆಂಟ್ ಟು ರೋಮ. ಹೌದಾ, ಏನಪ್ಪ ಅಂದರೆ ಬಾಲೇಶ್ವರರು ದೇವರ ರೂಪದಲ್ಲಿ ರೋಮನ್ನ ಉಳಿಸ್ಲಿಕ್ಕೆ ಬಂದವರು. ಹೌದಾ, ಇದನ್ನು ಏನಪ್ಪ ಅಂದರೆ ಜಸ್ಟಿಫೈ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ವೆನ್ ಬಾಲೇಶ್ವರ್ ಸಾ ದ ಗರ್ಲ್ ಲೈಯಿಂಗ್ ಆನ್ ದ ಟ್ರ್ಯಾಕ್ಸ್. ಯಾವಾಗ ಬಾಲೇಶ್ವರ್ ಅವರು ಒಂದು ರೈಲ್ವೆ ಹಳಿಗಳ ಮೇಲೆ ಬಿದ್ದಂಥ ಹುಡುಗಿಯನ್ನು ನೋಡ್ತಾರೆ, ಹಿ ಜಂಪ್ ಡೌನ್ ಫ್ರಮ್ ದ ಮೂವಿಂಗ್ ಟ್ರೈನ್. ಚಲಿಸುತ್ತಿರುವ ಟ್ರೈನಿಂದ ಜಿಗಿತಾರೆ. ಆ್ಯಂಡ್ ರ್ಯಾನ್ ಟುವರ್ಡ್ಸ್ ಹರ್. ಅವಳ ಕಡೆ ಓಡ್ತಾರೆ. ದೇರ್ ವಾಸ್ ನೋ ಹೆಲ್ಪ್ ಇನ್ ಹರ್ ಸೈಟ್. ಏನಪ್ಪ ಅಂದರೆ ಅವಳ ಕಣ್ಣಲ್ಲಿ ಯಾವುದೇ ಆಶಾಭಾವನೆ ಇರೋದಿಲ್ಲ. ಸೊ ಹಿ ಲಿಫ್ಟೆಡ್ ಹರ್ ಅಪ್. ಅದಕ್ಕೆ ಅವಳನ್ನು ಅವರು ಎತ್ಕೊಳ್ತಾರೆ. ಕ್ರಾಸ್ಡ್ ದ ಟ್ರ್ಯಾಕ್ಸ್. ಹೌದಾ,
ಹಳಿಗಳನ್ನ ದಾಟ್ತಾರೆ ಆ್ಯಂಡ್ ವಾಕ್ ಟಿಲ್ ಹಿ ರೀಚ್ಡ್ ದ ರೋಡ್. ಎಲ್ಲಿವರೆಗೂ ನಡೀತಾರಪ್ಪ ಅಂದರೆ ಮೇನ್ ರೋಡ್ ಬರೋವರೆಗೂ ನಡೀತಾರೆ ಹಳಿಗಳನ್ನು ಬಿಟ್ಟು. ಹಿ ವೇಟೆಡ್ ಪೇಷನ್ಸ್ಲಿ ವಿತ್ ದ ಗರ್ಲ್ ಇನ್ ಹಿಸ್ ಆರ್ಮ್ಸ್ ಫಾರ್ ಅ ಲಾಂಗ್ ಟೈಮ್. ತಮ್ಮ ಭುಜಗಳಲ್ಲೇ ಹಿಡಿದು ಬಹಳ ಹೊತ್ತಿನವರೆಗೂ ವೇಟ್ ಮಾಡ್ತಾರೆ, ಯಾರಾದರೂ ಸಹಾಯ ಒದಗಿಸ್ಬೋದಾ ಅಂತ. ಹಿ ಸ್ಟಾಪ್ಡ್ ನಂಬರ್ ಆಫ್ ಮೋಟರಿಸ್ಟ್ ಬಟ್ ನೋ ಒನ್ ಹೀಡೆಡ್ ಟು ಹೀಸ್ ಕಾಲ್. ಏನಪ್ಪ ಅಂದ್ರೆ ಬಹಳಷ್ಟು ಜನರನ್ನು ತಡೀಲಿಕ್ಕೆ ಪ್ರಯತ್ನ ಪಡ್ತಾರೆ ಚಾಲಕರನ್ನು, ಆದರೆ ಯಾರೂ ನಿಲ್ಲೋದಿಲ್ಲ, ಆಮೇಲೆ ಇವರ ಕರೆಯನ್ನು ಯಾರೂ ಕೇಳೋದಿಲ್ಲ. ಫೈನಲಿ ಟೆಂಪೋ ಟ್ರಕ್ ಡ್ರೈವರ್ ಸ್ಟಾಪ್ಡ್ ಆ್ಯಂಡ್ ಹೆಲ್ಪ್ಡ್ ಹಿಮ್. ಕೊನೆಯದಾಗಿ ಟೆಂಪೋ ಟ್ರಕ್ ಡ್ರೈವರ್ ಒಬ್ಬರು ಟ್ರಕ್ಕನ್ನು ನಿಲ್ಲಿಸ್ತಾರೆ ಮತ್ತು ನಿಲ್ಲಿಸಿ ಇವರ ಸಹಾಯಕ್ಕೆ ಬರ್ತಾರೆ. ಆಮೇಲೆ ಟು ಟೇಕ್ ದ ಗರ್ಲ್ ಟು ಹಾಸ್ಪಿಟಲ್ ನಿಯರ್ ಬೈ ವೇರ್ ಶಿ ವಾಸ್ ಗಿವನ್ ಫಸ್ಟ್ ಏಡ್. ಅವಳನ್ನು ಪ್ರಥಮ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಹತ್ತಿರದಲ್ಲಿರುವಂಥ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ದ ಡಾಕ್ಟರ್ ದೇರ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಹರ್ ಟು ಬಿಗ್ ಹಾಸ್ಪಿಟಲ್. ದ ಡಾಕ್ಟರ್ ಏನಪ್ಪ ಅಂದರೆ ಸಜೆಸ್ಟ್ ಮಾಡ್ತಾರೆ ಅಂದರೆ ದೊಡ್ಡ ಹಾಸ್ಪಿಟಲ್ಗೆ, ಇಲ್ಲಿ ಎಕ್ವಿಪ್ಮೆಂಟ್ಗಳ ಕೊರತೆ ಇದೆ, ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಬಾಲೇಶ್ವರ್ ಡಿಡ್ ದಿಸ್ ಆ್ಯಂಡ್ ದ ಗರ್ಲ್ ಗಾಟ್ ಅ ನೆಸಸರಿ ಮೆಡಿಕಲ್ ಕೇರ್ ಆ್ಯಂಡ್ ವಾಸ್ ಕ್ಯೂರ್ಡ್. ಬಾಲೇಶ್ವರ್ ಅವರು ಇದನ್ನು ಮಾಡ್ತಾರೆ, ಆಮೇಲೆ ಹುಡುಗಿ ಅವಳಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಪಡ್ಕೊಂಡು ಆರಾಮಾಗ್ತಾಳೆ. ಓಕೆ, ದೆನ್ ಕ್ವಶನ್ ನಂಬರ್ 2. ದಲಾಯಿ ಲಾಮಾ ಸೇಸ್ ಲವ್ ಆ್ಯಂಡ್ ಕಂಪ್ಯಾಷನ್ ಆರ್ ದ ಟ್ರೂ ರಿಲಿಜನ್ಸ್ ಟು ಮೀ, ಬಟ್ ಟು ಡೆವಲಪ್ ದಿಸ್ ವಿ ಡು ನಾಟ್ ನೀಡ್ ಟು ಬಿಲೀವ್ ಇನ್ ಎನಿ ರಿಲಿಜನ್. ಹೌ ಡಸ್ ದಿಸ್ ರಿಲೇಟ್ ಟು ದ ಲೆಸನ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ದಲಾಯಿ ಲಾಮಾ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಪ್ರೀತಿ ಮತ್ತು ಸಹಾಯ ಮಾಡುವಂಥ ಮನೋಭಾವನೆ, ಹೌದಾ, ಅದೇ ದೊಡ್ಡ ಧರ್ಮ ನನ್ನ ಪ್ರಕಾರ. ಬಟ್ ಟು ಡೆವಲಪ್ ದಿಸ್, ಆದರೆ ಇದನ್ನು ಜನರಲ್ಲಿ ಬೆಳೆಸೋಗೋಸ್ಕರ ವಿ ಡು ನಾಟ್ ನೀಡ್ ಟು ಬಿಲೀವ್ ಇನ್ ಎನಿ ರಿಲಿಜನ್, ಯಾವುದೇ ಧರ್ಮದಲ್ಲಿ ನಾವು ನಂಬಿಕೆಯನ್ನು ಹೊಂದಿರೋ ಅವಶ್ಯಕತೆ ಏನು ಇರೋದಿಲ್ಲ. ಹೌ ಡ ದಿಸ್ ರಿಲೇಟ್ ಟು ಲೆಸನ್, ಇದು ಈ ವಿಚಾರ ಈ ಏನಪ್ಪ ಅಂದರೆ ಪಾಠಕ್ಕೆ ಹೆಂಗೆ ಸಂಬಂಧಿಸ್ತದೆ. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಹೌದಾ, ದೇರ್ ಈಸ್ ಗರ್ಲ್ ಬೈ ಟ್ರ್ಯಾಕ್ಸ್ ಈ ಪಾಠಕ್ಕೆ ಹೆಂಗೆ ಸಂಬಂಧಿಸ್ತದ ಅಂತ ನೀವು ಹೇಳ್ತೀರಿ. ಓಕೆ, ದಿಸ್ ಸೈಯಿಂಗ್ ಆಫ್ ಅ ದಲಾಯಿ ಲಾಮಾ ರಿಲೇಟ್ಸ್ ಟು ಅ ಲಾಟ್ ಟು ದಿಸ್ ಲೆಸನ್. ದಲಾಯಿ ಲಾಮಾ ಹೇಳಿದಂತಹ ವಾಕ್ಯಗಳು ಈ ಘಟಕಕ್ಕೆ ತುಂಬ ಸಂಬಂಧಿಸಿದ್ದಾಗಿದೆ. ಬಾಲೇಶ್ವರ್ ಸ್ವಾ ರೋಮಾ ಲೈಯಿಂಗ್ ಆನ್ ದ ಟ್ರ್ಯಾಕ್ಸ್. ಬಾಲೇಶ್ವರ್ ಅವರು ರೈಲ್ವೆ ಹಳಿಗಳ ಮೇಲೆ ಬಿದ್ದಂಥ ಹುಡುಗಿಯನ್ನು ನೋಡ್ತಾರೆ. ಬೋತ್ ಡಿಡೆಂಟ್ ನೋ ಈಚ್ ಅದರ್, ಎರಡೂ ಜನರ ಒಬ್ಬರಿಗೆ ಇನ್ನೊಬ್ಬರ ಪರಿಚಯವಿಲ್ಲ. ಇವನ್ ದೆನ್, ಆದರೂ ಹಿ ಪುಲ್ಡ್ ದ ಚೈನ್, ಹೌದಾ, ರೈಲ್ವೆ ಟ್ರೈನ್ನ ಚೈನನ್ನು ಎಳಿತಾರೆ. ಆ್ಯಂಡ್ ಗಾಟ್ ಆಫ್ ದ ಟ್ರೈನ್ ಟು ಹೆಲ್ಪರ್, ಟ್ರೈನಿಂದ ಕೆಳಗೆ ಇಳಿದು ಅವಳನ್ನು ಉಳಿಸ್ಲಿಕ್ಕೆ ಹೋಗ್ತಾರೆ. ಹಿ ಶೋಡ್ ಹ್ಯುಮ್ಯಾನಿಟಿ ಆ್ಯಂಡ್ ಕೈಂಡ್ನೆಸ್ ಟುವರ್ಡ್ಸ್ ರೋಮಾ. ಅವರು ಏನಪ್ಪ ಅಂದರೆ ಮಾನವತ್ವವನ್ನು ಮತ್ತು ಏನಪ್ಪ ಅಂದರೆ ಸಹಾಯಸ್ತವನ್ನು ತೋರುವಂಥ ಗುಣವನ್ನು ರೋಮಾನ್ ಕಡೆ ತೋರುವಂಥ ಗುಣವನ್ನು ತೋರ್ಪಡಿಸ್ತಾರೆ. ಹ್ಯಾಡ್ ಹಿ ನಾಟ್ ಡನ್ ದಿಸ್, ಹೌದಾ, ಮಾಡಿಲ್ವಾ ಅಂತ ಕೇಳ್ದಂಗೆ, ಹೌದಾ ಮಾಡಿದ್ದಾರೆ. ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್ ಟು ಹರ್, ಏನೋ ಆಗ್ಬೋದಿತ್ತು ಅವಳಿಗೆ, ಹೌದಾ, ಆದರೆ ಅದನ್ನು ತಪ್ಪಿಸಿದ್ರು. ಹಿ ಟುಕ್ ಹರ್ ಟು ದ ಹಾಸ್ಪಿಟಲ್, ಈವನ್ ಇನ್ಫಾರ್ಮ್ಡ್ ಹರ್ ಬ್ರದರ್, ಹೌದಾ, ಆಸ್ಪತ್ರೆಗೂ ಒಯ್ತಾರೆ, ಆಮೇಲೆ ತಮ್ಮನಿಗೂ ಸುದ್ದಿಯನ್ನು ಮುಟ್ಟಿಸ್ತಾರೆ ಅವಳಿಗೆ ಏನಪ್ಪ ಅಂದ್ರೆ ಆಗಿದ್ದಂಥ ಗಾಯಗಳ ಬಗ್ಗೆ. ಇನ್ ದಿಸ್ ವೇ ಹಿ ಮೇಡ್ ಅಸ್ ರಿಯಲೈಸ್ ದ್ಯಾಟ್ ಶೋವಿಂಗ್ ಲವ್, ಈ ಒಂದು ದಾರಿಯಲ್ಲಿ ಏನಪ್ಪ ಅಂದರೆ ಇನ್ನೊಬ್ಬರಿಗೆ ಪ್ರೀತಿ ತೋರಿಸೋದು ಮತ್ತು ಸಹಾನುಭೂತಿಯನ್ನು ಹೊಂದಿರೋದು, ಕಂಪ್ಯಾಷನ್, ಸಹಾನುಭೂತಿಯನ್ನು ಹೊಂದಿರೋದು ಇನ್ನೊಬ್ಬರಿಗೋಸ್ಕರ, ಹೌದಾ, ಇದೇ ಏನು ನಿಜವಾದ ಧರ್ಮ, ಹೌದಾ. ಇದು ಏನಪ್ಪ ಅಂದರೆ ತುಂಬ ರಿಲೇಟ್ ಆಗ್ತದೆ ಈ ಚಾಪ್ಟರ್ಗೆ. ಕ್ವಶನ್ ನಂಬರ್ 3. ಆಫ್ಟರ್ ರೋಮಾ ಮೇಡ್ ಅ ಫುಲ್ ರಿಕವರಿ ಬಾಲೇಶ್ವರ್ ಮೆಟ್ ಹರ್. ಹೌದಾ, ರೋಮಾ ಅವರು ಪೂರ್ಣವಾಗಿ ಗುಣಮುಖರಾದ ನಂತರ ಬಾಲೇಶ್ವರ್ ಅವರನ್ನು ಭೇಟಿ ಆಗ್ತಾರೆ. ಬ್ರೀಫ್ಲಿ ಡಿಸ್ಕ್ರೈಬ್ಡ್ ಹೌ ರೋಮಾ ಥ್ಯಾಂಕ್ಡ್ ಹಿಮ್. ಹೌದಾ, ರೋಮಾ ಅವರು ಅವರಿಗೆ ಹೇಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೋ ಅನ್ನೋದನ್ನು ವಿವರಿಸಿ. ವಾಟ್ ಬಾಲೇಶ್ವರ್ ಸೈಡ್ ಇನ್ ರಿಪ್ಲೈ, ಆದರೆ ಬಾಲೇಶ್ವರ್ ಅವರು ಅದಕ್ಕೆ ಪ್ರತಿಯಾಗಿ ಏನು ಹೇಳಿದ್ರು. ಆಫ್ಟರ್ ರೋಮಾ ಮೇಡ್ ಅ ಫುಲ್ ರಿಕವರಿ, ಏನು ರೋಮಾ ಅವರು ಪೂರ್ಣವಾಗಿ ಗುಣಮುಖರಾದ ನಂತರ ಶಿ ವಾಸ್ ಅಮೇಜ್ಡ್ ಟು ನೋ ಹೌ ಬಾಲೇಶ್ವರ್ ರೆಸ್ಕ್ಯೂಡ್ ಹರ್. ಹೌದಾ, ಅವಳಿಗೆ ಆಶ್ಚರ್ಯ ಆಗ್ತದೆ ಯಾವ ರೀತಿಯಾಗಿ ಬಾಲೇಶ್ವರ್ ಅವರು ಅವಳನ್ನು ಉಳಿಸಿದ್ರು. ಶಿ ಥಾಟ್ ಇಟ್ ವಾಸ್ ಅಸ್ಟಾನಿಶಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಟ್ರೈನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಹರ್. ಒಬ್ಬ ಪರಿಚಯ ಇಲ್ಲದೇ ಇರುವಂತಹ ವ್ಯಕ್ತಿ ಟ್ರೈನ್ನಿಂದ ಜಿಗಿದು, ಹೌದಾ, ತನ್ನ ಪ್ರಾಣವನ್ನು ಲೆಕ್ಕಿಸದೆ ನನ್ನನ್ನು ಉಳಿಸ್ಲಿಕ್ಕೆ ಬಂದಿದ್ದು. ಶಿ ಕುಡ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಹಿ ಹ್ಯಾಡಂಟ್ ಬೀನ್ ದೇರ್. ಅವನು ಅಲ್ಲಿರಲಿಲ್ಲ ಅಂದರೆ ಅವಳಿಗೆ ಏನಾಗ್ತಿತ್ತು ಅನ್ನೋದು ಅವಳಿಗೆ ಗುರ್ತಾಯಿತ್ತು. ಶಿ ಕುಡ್ ನೆವರ್
ರೀಪೇ, ನಾನು ಇದನ್ನು ಮರಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರೋಮ ಹೇಳ್ತಾಳೆ. ದ ಅದರ್ ಹ್ಯಾಂಡ್ ಹಿ ಹ್ಯಾಸ್ ಪ್ರೌಡ್ ಆಫ್ ಹೀಸ್ ಗುಡ್ ಡೀಡ್. ಹೌದಾ, ಆಮೇಲೆ ಅವನಿಗೂ ಕೂಡ ಏನಪ್ಪ ಅಂದ್ರೆ ತಾನು ಮಾಡಿದಂಥ ಒಳ್ಳೆಯ ಕೆಲಸದ ಸಂತೃಪ್ತಿ ಇತ್ತು, ಒಳ್ಳೆಯ ಡೀಡ್. ಹಿ ಅಕ್ನಾಲಜ್ ಹರ್ ಗ್ರ್ಯಾಟಿಟ್ಯೂಡ್. ಆಮೇಲೆ ಅವಳ ಏನು ಧನ್ಯವಾದಗಳನ್ನು ಸಲ್ಲಿಸ್ತಲ್ಲ ಅದನ್ನು ಸಂತೃಪ್ತಿಯಿಂದ ಒಪ್ಕೊಂಡು, ಹೌದಾ, ಏನಪ್ಪ ಅಂದರೆ ನಾನು ಮಾಡಿದ್ದು ನನ್ನ ಕರ್ತವ್ಯ ಅಂತ ತಿಳಿಸ್ತಾನೆ. ಇಷ್ಟು ಏನಪ್ಪ ಅಂದರೆ ಗರ್ಲ್ ಆನ್ ದ ಟ್ರ್ಯಾಕ್ಸ್. ಹೌದಾ, ದ ಗರ್ಲ್ಸ್ ಆನ್ ದ ಟ್ರ್ಯಾಕ್ಸ್ ಅನ್ನೋ ಚಾಪ್ಟರ್ನ ಅಭ್ಯಾಸ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಪೋಯಮ್ 2 ಕ್ವಾಲಿಟಿ ಆಫ್ ಮರ್ಸಿಯನ್ನು ಅಭ್ಯಾಸ ಮಾಡೋಣ. ಅದರ ಕ್ವಶನ್ ಆನ್ಸರ್ಸನ್ನು ನಿಮ್ಮ ಫೇರ್ ಬರಲಿಕ್ಕೆ, ಯೂನಿಟ್ ಟೆಸ್ಟ್ ಸ್ಟಡಿ ಮಾಡಲಿಕ್ಕೆ. ಆಮೇಲೆ ನಿಮಗೆ ವಾಯ್ಸ್ ಬೇಡ, ನನಗೆ ಮೀನಿಂಗ್ ಬೇಡ. ಕೆಲವು ಜನರಿಗೆ ಏನಪ್ಪ ಅಂದರೆ ಇಂಗ್ಲೀಷ್ ಟು ಇಂಗ್ಲೀಷ್ ಅರ್ಥ ಮಾಡ್ಕೋಬೇಕಾಗಿರ್ತದೆ. ಅದೇ ನಾನು ಹಿಂದೆ ಫಾಲೋ ಮಾಡ್ತಿರೋವಂಥ ಟೆಕ್ನಿಕ್ಕು. ನಾನು ಎಲ್ಲ ಕ್ವಶನ್ ಆನ್ಸರ್ಸ್ನ ಏನು ಮಾಡಿದ್ದೀನಿ, ಇಂಗ್ಲೀಷ್ ಟು ಇಂಗ್ಲೀಷೇ ಹೇಳಿದ್ದೀನಿ. ಆದರೆ ಈಗ ಕೆಲವು ಜನರ ಏನು ಬೇಡಿಕೆ ಇದೆಪ್ಪ ಸರ್, ನಮ್ಮ ಕನ್ನಡ ಏನು ಇಂಗ್ಲೀಷ್ ತುಂಬ ವೀಕ್ ಇದೆ, ನಮಗೆ ಕ್ವಶನ್ ಅರ್ಥ ಆಗೋದಿಲ್ಲ, ಕ್ವಶನ್ ಅರ್ಥ ಆಗಿ ಅದರ ಆನ್ಸರ್ ಅರ್ಥ ಆಗೋದಿಲ್ಲ. ಅದಕ್ಕೆ ಕ್ವಶನ್ನು ಅರ್ಥ ಆಗಲಿ, ಆನ್ಸರು ನನಗೆ ಯಾವ ರೀತಿಯಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ನನ್ನ ಲಿಮಿಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇದರಿಂದ ನಿಮ್ಮ ತಿಳುವಳಿಕೆ ಸಾಮರ್ಥ್ಯ ಹೆಚ್ಚಾಗಿ ನೀವು ಇಂಗ್ಲೀಷ್ ಓದೋದ್ರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಅನ್ನೋದು ಒಂದೇ ನನ್ನ ಉದ್ದೇಶ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಅದರ್ ಗ್ರೂಪ್ಸ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.